ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಈ ದಂಪತಿಗಳು ಸಮಾಜ ಸೇವಕರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸಮಾಜ ಸೇವೆಗೆ ತಮ್ಮ ಜೀವನನ ಮುಡುಪಾಗಿಟ್ಟಿದ್ದಾರೆ. ಒಂದಿದೆ, ಯಾವುದೇ ಪ್ರೊಫೆಷನ್ 12 ವರ್ಷದ ಮೇಲೆ ಮಾಡಬಾರ್ದಂತ. ಅಂದ್ರೆ ಜೀವನದಲ್ಲಿ ಬೇರೆ ಬೇರೆ ವೈವಿಧ್ಯಗಳು ಅನುವಾಗ್ಬೇಕಂತ ವಿವೇಕಾನಂದರ ಮಾತು ಹೇಳಿದ್ನಲ್ಲ, ಯಾರು ಇತರರಿಗಾಗಿ ಬದುಕ್ತಾರೆ ಅವ್ರು ಮಾತ್ರ ಬದುಕ್ತಾರೆ, ಇನ್ನ ಬರೀ ಸ್ವಾರ್ಥಕ್ಕಾಗಿ ಬರ್ತಾರೆ ಇದ್ದು ಸತ್ತಂತೆ ಅಂತ. ನಾನು KG ಸುಶೀಲಮ್ಮ, ಲೀಲಾ ಕೇಸರಿ ಇವರೆಲ್ಲ ಅದು ಫೌಂಡರ್ಸ್. ಅದು ಕಟ್ಟಿಬಿಟ್ಟು ಅನೇಕ ಮಹಿಳೆಯರ ಮೇಲೆ ದೌರ್ಜನ್ಯದ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. 1990ರಲ್ಲೇ ಕೌನ್ಸಿಲರ್ ಆಗಿದ್ದೆ. ನಂತರ ಶಿವ ಕೋಆಪರೇಟಿವ್ ಬ್ಯಾಂಕಿನ ಪ್ರಥಮ ಮಹಿಳಾ ಡೈರೆಕ್ಟರ್ ಆಗಿ 10 ಇಯರ್ಸ್ ಕೆಲಸ ಮಾಡಿದೆ. ಇಬ್ರು ಸಿಕ್ಕಾಬಟ್ಟೆ ಬಿಸಿ. ಸಮಾಜ ಸೇವೆ ಸಮಾಜ ಸೇವೆ ಸಮಾಜ ಸೇವೆ. ಹಾಗೇನಿಲ್ಲ, ಒಳ್ಳೆ ನಿದ್ದೆ ಮಾಡ್ತೀನಿ ನಾನು, ಯಾವುದಕ್ಕೂ ತೊಂದರೆ ಮಾಡ್ಕೊಳಲ್ಲ. ಆದ್ರೆ ಈ ಎಚ್ಚರ ಆಗಿದ್ರೆ ಸುಮ್ಮನೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಒಳ್ಳೆ ನಂದೇನಂದ್ರೆ ಸದಾಲೋಚನೆ ಸತ್ಕಾರ್ಯ, ಸದಾಲೋಚನೆ ಸತ್ಕಾರ್ಯ, ಕರುಣೆ, ಮೈತ್ರಿ. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮತ್ತೆ ಒಬ್ಬ ಸಾಧಕರ ಒಟ್ಟಿಗೆ ಬಂದಿದ್ದೀನಿ. ಒಬ್ಬ ಸಾಧಕರಲ್ಲ, ಒಂದು ಕಪಲ್ ನಮ್ಮ ವೇದಿಕೆ ಮೇಲೆ ಇದೆ. ಈ ದಂಪತಿಗಳು ಸಮಾಜ ಸೇವಕರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸಮಾಜ ಸೇವೆಗೆ ತಮ್ಮ ಜೀವನನ ಮುಡುಪಾಗಿಟ್ಟಿದ್ದಾರೆ ಅಂತ ಒಬ್ಬ ದಂಪತಿಗಳನ್ನ ಸಾಧಕರ ಮಾತು ವೇದಿಕೆಗೆ ಕರೆ ತಂದಿದ್ದೀನಿ. ನಮ್ಮ ದಾವಣಗೆರೆನಲ್ಲಿ ಕರುಣಾ ಜೀವ ಟ್ರಸ್ಟ್ನ ಇನ್ನೊಂದು ಭಾಗ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ಸರ್ವೋದಯ ಸಮುದಾಯ ಕರ್ನಾಟಕ ಟ್ರಸ್ಟ್ ಆಗಿ ಮಾರ್ಪಟ್ಟಿದೆ. ಎಸ್, ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಆಗಿ ಸಮಾಜ ಸೇವೆಗೆ ಮುಡಿಪಾಗಿಟ್ಟಂಥ ದಂಪತಿನ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬನ್ನಿ. ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ ಶ್ರೀ ಬಸವಲಿಂಗಪ್ಪ ಸರ್ ಮತ್ತು ಅವರ ಧರ್ಮಪತ್ನಿ ಮಂಜುಳಾ ಬಸವಲಿಂಗಪ್ಪ ಅವರು. ನಮಸ್ಕಾರ ಸರ್. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಮೇಡಮ್ ಮತ್ತೆ ಸರ್, ನಿಮ್ಮಿಬ್ಬರಿಗೂ ಕೂಡ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸುಸ್ವಾಗತ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಶಿವ ಪಾರ್ವತಿ ತರ ಇದ್ದೀರಾ ಇಬ್ರು. ಏಕೆಂದ್ರೆ ಸರ್ ಏನ್ ಹೇಳ್ತಾರೋ ಅವರ ಇಮ್ಡಿಗಚ್ಚಿ ನಡೀತಾ ಇದ್ದೀರಾ. ನೀವು ಹೇಳಿದ್ ಕೇಳಿದ್ರೆ ನನ್ಗೆ ಆಫ್ ಕ್ಯಾಮ್ರಾ ಒಂದಷ್ಟು ಮಾತುಗಳು ಹೇಳಿದ್ರಲ್ಲ, ಅದು ತುಂಬಾ ಖುಷಿ ಆಯ್ತು ಮ್ಯಾಮ್. ಸರ್ ಮತ್ತೆ ನಿಮ್ಮಿಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹೇಗಿದ್ದೀರಾ ಸರ್? ಥ್ಯಾಂಕ್ ಯು. ಮಸ್ತ್ ಆನಂದವಾಗಿದ್ದೀವಿ, ಶಾಂತವಾಗಿದ್ದೀರಾ ಮ್ಯಾಮ್. ನಾನು ಅಷ್ಟೇ ತುಂಬಾ ಸಂತೋಷವಾಗಿದ್ದೇನೆ, ಖುಷಿ ಇದೆ. ನಾವು ಮಾಡೋ ಕೆಲಸದ ಬಗ್ಗೆ ಅಂತೂ ತುಂಬಾ ಹೆಮ್ಮೆ ಮತ್ತೆ ಸಂತೋಷ. ಓಕೆ, ನಾನು ಬರ್ತೀನಿ ಸರ್. ಈಗ ನಿಮ್ಮ ಬಾಲ್ಯದಿಂದ ಸ್ಟಾರ್ಟ್ ಮಾಡ್ಬಿಡೋಣ ಸರ್ ಕಾರ್ಯಕ್ರಮನ. ಯಾಕಂದ್ರೆ ಬಾಲ್ಯ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ನೀವು ಏನಿದ್ದೀರಾ ಅದು ಬಾಲ್ಯದ ಕೆಲವೊಂದು ಇನ್ಸಿಡೆಂಟ್ಗಳು ಎಫೆಕ್ಟ್ ಆಗಿರುತ್ತೆ ಅಲ್ವಾ ಸರ್? ನೀವು ಬೇಸಿಕಲಿ ದಾವಣಗೆರೆ ಅವರಾ ಸರ್? ಇಲ್ಲ, ನಮ್ದು ಶಿವನಕೆರೆ, ಚಿತ್ರದುರ್ಗ ತಾಲೂಕು ಸಿರಿಗೆರೆ ಹತ್ರ ಬೇಡ್ರ ಶಿವನಕೆರೆ ಅಂತ. ನಮ್ಮ ತಂದೆ ಹೆಸರು ಪಟೇಲ್ ಚನ್ನಬಸಪ್ಪ ಅಂತ, ನಮ್ಮ ತಾಯಿ ಗುರ್ಸಿದ್ದಮ್ಮ ಅಂತ. ಅಲ್ಲಿಂದ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನೆ ಶಿವನಕೆರೆ? ಅಲ್ಲೇ ಒಂದ್ ಸ್ವಲ್ಪ ನಮ್ಮ ಮಂತಂದ್ ಬ್ಯಾಕ್ ಗ್ರೌಂಡ್ ಹೇಳೋದಾದ್ರೆ, ನಮ್ಮ ಅಜ್ಜನಿಗೆ ಓದೋ ಬಸಜ್ಜ ಅಂತಿದ್ರು. ಆ ಕಾಲದಾಗ ಓದೋರು ಯಾರು ಇರ್ತಿರ್ಲಿಲ್ಲ, ಸುತ್ತಮುತ್ತ ಹಳ್ಳಿರಲ್ಲ. ನಮ್ಮ ಅಜ್ಜನ ಹತ್ರ ಬಂದು ಕಾರ್ಡ್ಗಳು ಯಾವಾಗಲೂ ಬರ್ತಾರೆ, ಓದಿಸ್ಕೊಂಡು ಹೋಗ್ರಂತ. ಬೇರೆ ಪತ್ರ ಬರೀಬೇಕು, ಅದಕ್ಕೆ ಓದೋ ಗೌಡ್ರು ಫ್ಯಾಮಿಲಿ ಅಂತ ಆ ಕಾಲದಲ್ಲಿ ಪ್ರಸಿದ್ಧಿ. ಆಮೇಲೆ ನನ್ನ ತಂದೆ ಪಟೇಲ್ ಚನ್ನಬಸಪ್ಪ ಬಹಳ ಶ್ರಮಜೀವಿ, ಕಾಯಕ ಶ್ರದ್ಧೆ ಉಳ್ಳವರು. ಸಿರಿಗೆರೆ ಮಠಕ್ಕೆ ಬಹಳ ಹತ್ರ ಇದ್ದರು. ಶಿವಕುಮಾರ ಸ್ವಾಮಿಗಳ ಜೊತೆಗೆ ಬಹಳಷ್ಟು ಕೆಲಸ ಮಾಡಿದಂಥವ್ರು. ಅವರು ಬಿದ್ರಿಕೆರೆ ಹೈಸ್ಕೂಲ್ ಎಲ್ಲ ಕಟ್ಸಿದ್ರು. ಅವರು ಒಂದು ವೆಟರ್ನರಿ ಹಾಸ್ಪಿಟ್ಲು ಮಾಡಿದ್ರು ಬಿದ್ರಿಕೆರೆನಲ್ಲಿ. ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಿದ್ರು ನಮ್ಮ ತಂದೆ. ಆಮೇಲೆ ನಮ್ಮ ಅಜ್ಜ ಸಹಿತ ಆ ಕಾಲದಲ್ಲಿ ಗೌಡನ್ ಕಟ್ಟೆ ಅಂತ ಹೇಳ್ತಾರೆ, ನಮ್ಮ ಊರಿಂದ ಒಂದು 4-5 ಕಿಲೋಮೀಟ್ರಲ್ಲಿ ಒಂದು ಗೌಡನ್ ಕಟ್ಟೆ. ಅಂದ್ರೆ ಗೌಡನ್ ಕಟ್ಟೆ ಅಂದ್ರೆ ಏನಿಲ್ಲ, ಅಲ್ಲಿ ದನ ಕರುಗಳು ಹೋಗ್ತಿದ್ವು ಅಂತೆ, ಅಲ್ಲಿ ನೀರಲ್ಲ ಪಾಪ ಬೇಯ್ತಿದ್ವು. ಅದು ಒಂದ್ ಕಡೆ ತಗ್ಗಿತ್ತು. ಅದನ್ನ ನೋಡಿ ಇವರು ಹರಿಜನರು ಹಿಡಿದು ಅಲ್ಲೊಂದು ಅವ್ರಿಗೆ ದುಡ್ಡು ಕೊಟ್ಟು ನೀರ್ ನಿಲ್ಲಂಗ್ ಮಾಡಿದ್ರು. ಅದಕ್ಕೆ ಗೌಡನ್ ಕಟ್ಟೆ ಅಂತಿದ್ರು. ಬಹುಶಃ ನನ್ನ ಜೀನ್ಸ್ ಅಲ್ಲೇನೆ ಇದೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ನಮ್ಮ ಅಜ್ಜ ನಮ್ಮ ಅಪ್ಪನಿಂದ ಅದು ಬಂದಿದೆ ಅಂತ ಅನ್ಸುತ್ತೆ ನನಗೆ. ಯಾವಾಗಲೂ ಬೇರೆಯವ್ರಿಗೆ
ಏನಾರು ಒಂದಷ್ಟು ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಆ ತುಡಿತ ಅದರಲ್ಲೇ ನನಗೆ ಸಿಕ್ಕಾಬಿಟ್ಟೆ ಖುಷಿ. ಓಕೆ ಮ್ಯಾಮ್, ನಿಮ್ಮದು ಬೇಸಿಕಲಿ ನೀವು ದಾವಣಗೆರೆ ಅವರ? ನಾನು ದಾವಣಗೆರೆಯವರೇ. ನಮ್ಮ ತಂದೆ BTT ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು. ನನ್ನ ಪದವಿ ಎಲ್ಲ ದಾವಣಗೆರೆಯಲ್ಲಿ AVK ಕಾಲೇಜಲ್ಲಿ. ಓಕೆ ಸರ್, ನಿಮ್ಮ ಎಜುಕೇಶನ್ ಸರ್? ನಾನು ಶಿವನಕೆರೆಯಲ್ಲಿ 4ನೇ ಕ್ಲಾಸು, ಅಲ್ಲಿಂದ ನಾನು ಸೀದಾ ಸಿರಿಗೆರೆ, ಅಲ್ಲಿ ಅಪ್ ಟು SSLC ಓದಿದೆ. ಅಲ್ಲಿಂದ ಯಾಕೋ ಸಿಟಿಗೆ ಹೋಗ್ಬೇಕು, ಹಳ್ಳಿನಲ್ಲೇ ಇದ್ರೆ ಅಷ್ಟು ಇದಾಗಲ್ಲ ಅಂತ ಅನಿಸಿ ಮೈಸೂರಿಗೆ ಓದಬೇಕು ಅಂತಿದ್ದೆ, ಮೈಸೂರು ಅಥವಾ ಬೆಂಗಳೂರು. ಬಟ್ ನಮ್ಮ ತಂದೆ ಅಷ್ಟೊತ್ತಿಗೆ ಇಲ್ಲಿ ಪ್ರಾಪರ್ಟಿ ಕೊಂಡ್ಕೊಂಡಿದ್ರು. ನಾವು ದಾವಣಗೆರೆಗೆ ಹೋಗ್ಬಿಡೋಣ, ಎಲ್ಲಿಗೂ ಬೇಡ, ನನ್ನ ಜೊತೆಗೆ ಇರೋ ಅಂತ ಇಲ್ಲಿ ಕರ್ಕೊಂಬಂದು ಇಲ್ಲಿ ಗ್ರ್ಯಾಜುಯೇಷನ್ ಮುಗಿಸ್ದೆ. ಅದ್ರ ನಂತರ MA ಇನ್ ಇಂಗ್ಲೀಷ್ ಲಿಟ್ರೇಚರ್ ಮಾಡೋಕ್ಕೆ ಬೆಂಗಳೂರು ಯೂನಿವರ್ಸಿಟಿಗೆ ಹೋದೆ. ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನನ್ನ ಜೀವನದಲ್ಲಿ. ಅದುವರೆಗೂ ಇಂಗ್ಲೀಷ್ ಏನು ನಮ್ಗೆ ಸರಿಯಾಗಿ ಗೊತ್ತಿರಲಿಲ್ಲ, ಅಥವಾ ಒಂದು ಬ್ರಾಡ್ ಆದ ಪ್ರಪಂಚಕ್ಕೆ ನಾನು ಎಕ್ಸ್ಪೋಸ್ ಆಗಿರಲಿಲ್ಲ. ಅಲ್ಲಿ ಯಾವಾಗ ಇಂಗ್ಲೀಷ್ ಲಿಟ್ರೇಚರ್ ಓದಿದ್ನಲ್ಲ, ಅದು ನನ್ನ ಹೊರೈಜನ್ನ ಬಹಳ ವಿಸ್ತಾರಗೊಳಿಸ್ತು. ಅಂದರೆ ಭಾಳ ನಾನು ಕುಬ್ಜ ಆಗಿರ್ತಿದ್ದೆ. ಈ ಟೈಮಲ್ಲಿ ನಮ್ಮ ತಂದೆ ನೆನಪಿಸ್ಬೇಕು. BCom ಆದಮೇಲೆ ದಲಾಲಿ ಅಂಗಡಿ ಮಾಡುವಂತ, ಅವಾಗೆಲ್ಲ ದಲಾಲಿ ಅಂಗಡಿ ಅಂದರೆ ಬಹಳ ದೊಡ್ಡ, ಅದ್ರ ಮುಂದೆ ಇನ್ನೇನು ಅಂತ. ನಮ್ಮವ KG ಕಲ್ಲಪ್ಪ ಅವ್ರ ಅಂಗಡಿ ಮಾಡಿದ್ರು, ನೀನು ಮಾಡುವಂತ. ನನಗೆ ಯಾಕೆ ಓದಬೇಕು ಅನಿಸ್ತಿತ್ತು. ಆದ್ರೆ ನಮ್ಮ ತಂದೆ ಅಬ್ಜೆಕ್ಟ್ ಮಾಡಲಿಲ್ಲ, ಒತ್ತಾಯ ಮಾಡಲಿಲ್ಲ. ಓದ್ತೀಯಾ? ಅವರು ಓದು ಅಂದ್ರೆ ಓದಕ್ಕೆ ಓದ. BSc ಮಾಡಿದೀರಾ ಅಂತ ಅಂದ್ರೆ ಅವಾಗಿನ ಕಾಲದಲ್ಲೇ ದೊಡ್ಡ ವಿಚಾರ. ಅದು ಹೆಣ್ಮಕ್ಳು BSc ಮಾಡ್ತಾರೆ ಅಂತ ಅಂದ್ರೆ ಅದು ದೊಡ್ಡ ವಿಚಾರ. ಹೆಂಗಿತ್ತು ಮ್ಯಾಮ್ ನಿಮ್ಮ ಮನೆಯಲ್ಲಿ? ತಂದೆ ತುಂಬಾ ಹೆಣ್ಮಕ್ಳನ್ನು ಓದಿಸ್ಬೇಕು, ಹೆಣ್ಮಕ್ಳ ಬಗ್ಗೆ ಬಹಳ ಒಂದು ಪ್ರೀತಿ, ಕಾಳಜಿ, ಕಳಕಳಿ ಇದ್ದವರು. ಇವ್ರ ತಂದೆನೇ ಪ್ರೊಫೆಸರ್ BTT ಕಾಲೇಜಲ್ಲಿ. ಪ್ರೊಫೆಸರ್ ಆಗಿನ ಕಾಲದಲ್ಲಿ 70ನೇ ಇಸ್ವಿಲಿ ಅವರು ಸ್ವಂತ ಖರ್ಚಿನಲ್ಲಿ ಅಮೆರಿಕಾಗೆ ಹೆಚ್ಚಿನ ವಾಸಕ್ಕೆ 70ನೇ ಇಸ್ವಿಲಿ ಅವಾಗ ಹೋಗಿ ಬಂದಿದ್ದರು. ನಮ್ಗೆ ಹಂಗಾಗಿ ಅವರು ನನ್ನ ಎಜುಕೇಶನ್ಗೆ ಬಹಳ ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ನಾನು ಡಿಗ್ರಿ ಇಲ್ಲೇ. ಅಂದ್ರೆ ಏನಾದ್ರೂ ಒಂದು ಪ್ಲಾನ್ ಇತ್ತಾ, ಇದೇ ಮಾಡ್ಬೇಕು, ಡಿಗ್ರಿ ಒಂದು ಮುಗಿಸಿ ಏನಾದ್ರೂ ಒಂದು ಪ್ಲಾನ್ ಇತ್ತಾ? ನನಗೆ ಮೆಡಿಕಲ್ ಹೋಗ್ಬೇಕು ಅಂತ ಬಹಳ ಆಸೆ ಇತ್ತು. ಡಾಕ್ಟರ್ ಆಗಿ ಸೇವೆ ಮಾಡ್ಬೇಕು ಅನ್ನೋದು ಬಹಳ ಹುಚ್ಚಿತ್ತು. ನಾನು SLC ಮುಗಿಸಿದಾಗ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಸೊ ಹಂಗಾಗಿ ನಮ್ಮ ಮನೆಯಲ್ಲಿ ಬೇಡ, ಮತ್ತದು ಓದಿದ್ಮೇಲೆ ಇನ್ನು ಹೆಚ್ಚು ಓದಿಸ್ತಾ ಹೋಗ್ಬೇಕು, ಮುಂದೆ ಮದುವೆಗಳು ಇವೆಲ್ಲ ಏನೇನೋ ತಾಯಿಗೆ ಆಲೋಚನೆಗಳು ಬಂದ್ಬಿಟ್ಟು, ಸೊ ನಾನು ಅಲ್ಲೇ ಇದ್ದುಬಿಟ್ಟು ಡಿಗ್ರಿ ಮಾಡ್ಕೊಳ್ಳೋಕೆ ಆಯಿತು. ಆಮೇಲೆ ಮುಂದೆ MSc ಮಾಡಬೇಕು ಅಂತ ನನಗೆ ಧಾರವಾಡ ಯೂನಿವರ್ಸಿಟಿ ಸೀಟು ಸಿಕ್ಕಿತ್ತು. ಅಷ್ಟರಲ್ಲಿ ಮದುವೆ ಪ್ರಪೋಸಲ್ ಮದುವೆ ಆಗೋಯ್ತು. ಸರ್, ಇವಾಗ ನಿಮ್ದು ಇಂಗ್ಲಿಷ್ ಲಿಟ್ರೇಚರ್ ಮುಗೀತು, ಅದಾದ್ಮೇಲೆ ಮತ್ತೆ ಏನ್ ಮಾಡಕ್ ಶುರು ಮಾಡಿದ್ರಿ ಸರ್? ಬಂದು ಇಲ್ಲಿ ಕಕ್ಕರಗೊಳದಲ್ಲಿ ಜೂನಿಯರ್ ಕಾಲೇಜಲ್ಲಿ ಸ್ವಲ್ಪ ದಿವಸ ಲೆಕ್ಚರ್ ಆಗಿದ್ದೆ. ಅಷ್ಟೊತ್ತಿಗೆ ನಮ್ಮ ತಂದೆ ತೀರ್ಕೊಂಡು ಹೋಗ್ಬಿಟ್ರು. ಬ್ಯಾಡ್ಲಕ್. ನಾನು ಪಾಪ ಅವ್ರು ನನ್ನ MA ಮಾಡೋಕ್ಕಾಗಿದ್ರೇನೋ ನಂಗೆ ಹೋಗ್ಬಿಟ್ರು. ಅಲ್ಲಿಂದ ನನಗೇನಾರ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಕೊನೆಗೆ ಇವ್ರು ಅಣಬೇರ್ ರಾಜಣ್ಣವ್ರು ಅವ್ರ ಪರಿಚಯ ಇದ್ರು. ಅವ್ರ ಮೂಲಕ ಈ ಹೋಟೆಲ್ ಅಪೂರ್ವ ಏನಿದೆಯಲ್ಲ, ಅದರಲ್ಲಿ ನಾನು ವರ್ಕಿಂಗ್ ಪಾರ್ಟ್ನರ್ ಅಂತ ಶುರು ಮಾಡಿದೆ. ಅಲ್ಲಿ ಕೆಲಸ 11 ವರ್ಷ ಮಾಡಿದೆ. ಒಂದಿದೆ, ಯಾವುದೇ ಪ್ರೊಫೆಷನ್ನ 12 ವರ್ಷದ ಮೇಲೆ ಮಾಡಬಾರ್ದು ಅಂತಂದರೆ ಜೀವನದಲ್ಲಿ ಬೇರೆ ಬೇರೆ ವೈವಿಧ್ಯಗಳು ಅನುವಾಗ್ಬೇಕಂತ. ಅಷ್ಟೊತ್ತಿಗೆ ನನಗೆ ಯಾಕೆ ಸೀರಿಯಸ್ ಆಗಿ ಆ ವಿವೇಕಾನಂದರ ಮಾತು ಹೇಳಿದ್ನಲ್ಲ, ಯಾರು ಇತರರಿಗಾಗಿ ಬದುಕ್ತಾರೆ ಅವ್ರು ಮಾತ್ರ ಬದುಕ್ತಾರೆ, ಇನ್ನು ಬರೀ ಸ್ವಾರ್ಥಕ್ಕಾಗಿ ವರ್ಕರ್ ಇದ್ದು ಸತ್ತಂತೆ ಅಂತ ಆ ಮಾತು. ಮತ್ತೆ ನಾವು ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ನಾವು ವಿದ್ಯಾವಂತರಾಗ್ತೀವಿ, ಬಹಳ ದೊಡ್ಡ ಋಣ ಇರ್ತದೆ ಬಡವ್ರದ್ದು ನಮ್ಮ ಮೇಲೆ. ಆ ಋಣ ನಾವು ತೀರಿಸಲೇಬೇಕು, ಇಲ್ಲದ್ರೆ ನಮ್ಮ ಜೀವನ ಅನ್ನೋದು ಬಹಳ. ಅದು ಬೇರೆ ಜೀನ್ಸ್ ಅಲ್ಲಿ ಬೇರೆ ಇತ್ತು ನಿಮ್ಗೆ, ದಾನ ಧರ್ಮ ಮಾಡೋದು ಬೇರೆ ಸಿಕ್ಕಾಪಟ್ಟೆ ಇತ್ತು. ಅಂತಂದ್ರೆ ಬಹಳ ಅಂತ ಮಾಡ್ತಿದ್ರು. ಮಾರಿ ಹಬ್ಬ ನಿಲ್ಸಿದ್ರು ಅವಾಗ. ಇವತ್ತು ನಮ್ಮೂರಲ್ಲ ಮಾರಿ ಹಬ್ಬ ನಡೆದಿಲ್ಲ, ಇವತ್ತಿಗೂ ನಡೀತಿಲ್ಲ. ಸುಮಾರು ಒಳ್ಳೆ ಕೆಲಸ, ಬಹಳ ಒಳ್ಳೆ ಕೆಲಸ ಮಾಡೋರು ಅವರು. ಆ ಪಾರ್ಟ್ನರ್ಶಿಪ್ ಇಂದ ಆಚೆ ಬಂದ್ಬಿಟ್ರಿ? ಅವ್ರಿಗೆ ಬಿಟ್ಬಿಟ್ಟು ನಾನು ಇತ್ಲಾಗ ಬಂದು ಅಲ್ಲಿಂದ ಈ ಪರಿಸರ ಜಾಗೃತಿ. ಮುಂಚೆ ನೀವು ಇನ್ನೊಂದು ಹೇಳಬೇಕು, ಮೇಡಮ್ ಮದ್ವೆವರೆಗೂ ತಗೊಂಡ್ ಬಂದ್ರು ವಿಷಯನ, ನೀವು ಡೈರೆಕ್ಟ್ ಆಗಿ ಬಿಸ್ನೆಸ್ ವರೆಗೂ ಬಂದ್ರಿ. ಮೇಡಮ್ ಲೈಫ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಅಥವಾ ಮೇಡಮ್ ಲೈಫ್ ಅಲ್ಲಿ ಎಂಟ್ರಿ ಹೇಗಾಯ್ತು? ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಅದೇನು ಅರೇಂಜ್ಡೇ, ಆದ್ರೆ ಒಂಥರ ಲವ್ ಅರೇಂಜ್ಡ್ ಎರಡು ಅನ್ಬೋದು. ನಾನು ಹೋಗಿ ಸುಮ್ಮನೆ ನಾನು ಕುತೂಹಲಕ್ಕೆ MA ಎಲ್ಲ ಓದಿದ್ನಲ್ಲ, ಈಗ ಮಾಮೂಲಿ ಇಂಟ್ರ್ಯೂ ಗೊತ್ತಲ್ಲ ನಿಮ್ಗೆ, ಉಪ್ಪಿಟ್ಟು ಕೊಟ್ರು ನಾವೇನು ಮಾತಾಡಂಗಿಲ್ಲ, ಅದು ಮಾಮೂಲಿ ಇಂಟ್ರ್ಯೂ. ನನಗೆ ಯಾಕೆ ಅದು ಸರಿ ಅನ್ಸ್ತಿಲ್ಲ. ಅದಕ್ಕೆ ನಾನು ಏನೋ ಒಂದು ನೆಪ ಮಾಡ್ಕೊಂಡು ಇವ್ರನ್ನ ಸುಮ್ಮನೆ ಹಾಗೆ ಹೋಗಿ ನೋಡಿ ಬಂದೆ ನಾನು ಮೊದ್ಲೊಂದ್ಸರಿ. ಅವ್ರಿಗೆ ಗೊತ್ತಿಲ್ಲ ನಾನು ಹೋಗಿರೋದು ನೋಡಿರೋದು, ಯಾರೋ ಬಂದ ಯಾರೋ ಅಂತ ಹೇಳ್ಕೊಂಡು. ಅವಾಗಲೇ ನನಗೆ ಇಷ್ಟ ಆಗಿತ್ತು. ಆಮೇಲೆ ಮತ್ತು ಅವ್ರ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹಿರಿಯರೆಲ್ಲ ಅವ್ರು ಸೇರಿ ಮದುವೆ ಮಾಡಿದ್ರು. ಅದು ಮದುವೆದೊಂದು ವಿಶೇಷ ಹೇಳ್ಬೇಕು, ನಮ್ಗೆ ಭಾಳ ಸರಳ ಮದುವೆ. ಕೇವಲ 3,000 ರೂಪಾಯಿದಲ್ಲಿ ಮದುವೆ ಆಗೋಯ್ತು. ಒಂದಿಷ್ಟು ಬಟ್ಟೆ
ಬಟ್ಟೆ ಒಂದಿಷ್ಟು ಊಟದ ಖರ್ಚು ಬಿಟ್ರೆ ಇನ್ನೇನಿಲ್ಲ. ಭಾಳ ಇಲ್ಲಿ RH ಮಿನಿ ಚಲ್ಟ್ರಿ ಅದು ಏನು ಮುಹೂರ್ತಕ್ಕೆ ಇರ್ತಾ ನೋಡಿರ್ಲಿಲ್ಲ ನಾವು, ಯಾಕೆಂದ್ರೆ ಇಂಗ್ಲಿಷ್ ಲಿಟ್ರೇಚರ್ ಕುವೆಂಪು ಇನ್ಫ್ಲೂಯೆನ್ಸ್ ಇತ್ತು. ಹಾಗಾಗಿ ಯಾವ ಮುಹೂರ್ತ ಇಲ್ಲ ಏನಿಲ್ಲ. ಅವತ್ತೇನೋ ಕಾಲ ದಿನ ಸರಿ ಇಲ್ಲ ಅಂದ್ರು, ಅವತ್ತೇ ಕೊಡ್ರಿ ನಮ್ಗೆ ಅಂದು ನಾವು ಅದನ್ನ ತಗೊಂಡು ಮದುವೆ ಛತ್ರದಲ್ಲಿ RH ಮಿನಿ ಚಲ್ಟ್ರಲ್ಲಿ ಮದುವೆ ಆದ್ವಿ. ನಮ್ಮ ಮದುವೆಗೆ ನಮ್ಮನ್ನು ಆಶೀರ್ವದಿಸಿದವರು ಪುರೋಹಿತರಾಗಿದ್ರು ಡಾಕ್ಟರ್ BM ತಿಪ್ಪೇಸ್ವಾಮಿ ಅಂತ, ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದು ಪ್ರಸಿದ್ಧ ನೇತ್ರ ವೈದ್ಯರು ಅವರು. ಈಗ BT ಜಾಹ್ನವಿ ಇದಾರಲ್ಲ ಅವರಪ್ಪ. ಅದೊಂದು ಸರಳ ಮದುವೆ. ಅದು ನಮ್ದೇನಿಲ್ಲ, ಒಂದು ಓತ್ ಟೇಕಿಂಗ್ ಬಿಟ್ರೆ ನಮ್ಮ ಮದುವೆನಲ್ಲಿ ಏನಿಲ್ಲ. ಅವಾಗ ನಮ್ಮ ಹಿರಿಯ ಸ್ನೇಹಿತರು BV ವೀರಭದ್ರಪ್ಪರು ಲಂಕೇಶ್ ಪತ್ರಿಕೆಯಲ್ಲೆಲ್ಲ ಅದ್ರಲ್ಲಿ ಬರ್ತಿದ್ರು, ಲೋಕಲ್ ಜನತಾವಾಣಿ ಅದು ಇದು ಇವನ್ ನಾಟಕಗಳಲ್ಲೆಲ್ಲ ಸುದ್ದಿ ಬಂದ್ಬಿಡ್ತಾ, ಮದುವೆ ಮಾಡಕ್ಕೆ ಭಾಳ ಖರ್ಚು ದುಡ್ಡು ಬೇಕೆಲ್ಕಣೋ ನೋಡಿ ದಾವಣಗೆರೆಗೆ ಹೆಂಗ್ ಮಾಡಿದನ್ ಮದುವೆ ಅಂತ ಅವರು ನಾಟಕದಾಗ ಡೈಲಾಗ್ ಹೊಡಿತಿದ್ರು. ಅದನ್ನ ನಮ್ಮ ಇವರೆಲ್ಲ ಬಂದು ಕೇಳಿ ನಗಾರಪ್ಪ ನಿಂದೆಲ್ಲ ಮದುವೆ ನಾಟಕದಾಗ ಬಂದ್ಬಿಟ್ಟಿರ್ತೇನೆ. ಅಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಅದು ಮೂಢನಂಬಿಕೆಗಳು ಇರ್ತಾವಲ್ಲ, ಹರಿಜನರನ್ನ ಪುರೋಹಿತರನ್ನಾಗಿ ಏನೂ ಮದುವೆ ಮಾಡಿಲ್ಲ, ಇವ್ರಿಗೆ ಮಕ್ಕಳೇ ಆಗಲ್ಲ ಅಂದ್ರು. ನಮ್ಮ ಮಗ ಫಸ್ಟ್ ಕ್ಲಾಸ್ ಒಳ್ಳೆ ಮಗ ಹುಟ್ಟಿ ಅವನು ಒಳ್ಳೆ ರಿಷಿ ವ್ಯಾಲಿ ಸ್ಕೂಲ್ ಜಿದ್ದು ಕೃಷ್ಣಮೂರ್ತಿ ಸ್ಕೂಲಲ್ಲಿ ಓದಿ ಇವತ್ತು ಅಮೇರಿಕಾದಾಗ 18 ವರ್ಷದಿಂದ ಒನ್ ಆಫ್ ದಿ ಟಾಪ್ 10 ಯೂನಿವರ್ಸಿಟಿಲಿ ಅಲ್ಲಿ ಓದ್ದ, ಈಗ ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಮ್ಯಾಮ್ ನಿಮ್ಗೆ ಏನಾದ್ರು ಪ್ಲಾನ್ ಇತ್ತಾ ಅದ್ದೂರಿಯಾಗಿ ಮದ್ವೆ ಆಗ್ಬೇಕು ಅಂತ ಹೇಳಿ? ಸರ್ ಹೇಳಿದ್ರು 3000ದಲ್ಲಿ ಮದ್ವೆ ಮುಗಿಸ್ಬಿಟ್ಟು ಇರುತ್ತಲ್ವಾ ಜೀವನದಲ್ಲಿ ಒಂದು ಆಸೆ ಇಟ್ಕೊಂಡಿರ್ತಾಳೆ. ಅದು ಫಸ್ಟು ನನಗಿಂತ ನಮ್ಮ ತಾಯಿಗೆ ಭಾಳ ಕಷ್ಟ ಆಯಿತು ಜೀರ್ಣಿಸ್ಕೊಳ್ಳಕ್ಕೆ. ಈ ಥರ ಯಾವ ಶಾಸ್ತ್ರ ಸಂಪ್ರದಾಯ ಇಲ್ದಲೆ ಸರಳವಾಗಿ ಮದುವೆ ಆಗೋದು ಅಂದಾಗ ಅದು ನಂಬಿಕೆ, ಅವಾಗ್ನವ್ರದೆಲ್ಲ ಒಂದು ನಂಬಿಕೆ, ಮನೆಯಲ್ಲಿ ಎಲ್ಲ ರೀತಿ ಶಾಸ್ತ್ರ ಮಾಡಿದ್ರೆ ಅದು ಒಂದು ಒಳ್ಳೇದಾಗತ್ತೆ ಅಂತ. ಇದೆಲ್ಲ ಬಿಟ್ಟು ಸರಳವಾಗಿ ಮದುವೆ ಇದ್ದಾಗ ನನಗೂ ಸ್ವಲ್ಪ ಕಷ್ಟ ಆಯಿತು. ಬಟ್ ಆದರೂ ಅದು ಒಂದು ಒಳ್ಳೇದಕ್ಕೆ, ಅವರಲ್ಲಿ ಇದು ಒಂದು ಆದರ್ಶ ಗುಣ ಇದೆ ಅಲ್ಲ, ಇದನ್ನ ನಾನು ಅರ್ಥ ಮಾಡ್ಕೋಬೇಕು ಅಂದ್ಬಿಟ್ಟು. ಯಾಕೆಂದ್ರೆ ಮದುವೆ ಅಂದ್ರೆ ಎಷ್ಟು ವರ್ಷದಿಂದ ಕನ್ಸು ಕಟ್ಟಿರ್ತೀವಿ, ಹೆಣ್ಮಕ್ಳು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು, ಇದೇ ತರ ಡ್ರೆಸ್ ಮಾಡ್ಕೋಬೇಕು, ಹಿಂಗ್ ಒಡವೆ, ಅವರು ಅದೇನು ಇಲ್ಲ ಒಡವೆ ಹಾಕೊಳಂಗಿಲ್ಲ, ದೊಡ್ಡ ಸೀರೆ ಒಂದು ಎಲ್ಲರೂ ಇದ್ರ ನಾವಾರು ರೇಷ್ಮೆ ಸೀರೆ ಉಟ್ಕೋಬೇಕು ಅಂದಿದ್ದಕ್ಕೆ ನಾನು ರೇಷ್ಮೆ ಸೀರೆ ಉಟ್ಕೊಂಡಿದ್ದೆ. ತುಂಬಾ ಸರಳವಾಗಿ ಮದ್ವೆ ಆಯ್ತು. ಫ್ಯಾಮಿಲಿ ಲೈಫ್ ಹೇಗಿತ್ತು ಮ್ಯಾಮ್ ಮದ್ವೆ ಆದ್ಮೇಲೆ? ಫ್ಯಾಮಿಲಿ ಲೈಫ್ ಚೆನ್ನಾಗೇ ಇತ್ತು, ಬಹಳ ಖುಷಿಯಿಂದನೇ ಇದ್ವಿ. ನಿಮ್ಮ ಮಗನ ಬಗ್ಗೆ ಒಂದು ಅವ್ನು ನಮ್ಮ ಮದ್ವೆಗ ಒಂದ್ 2 ವರ್ಷಕ್ಕೆ ಮಗ ಹುಟ್ಟಿದ. ಮಗ ಇಲ್ಲೇ 5ನೇ ಕ್ಲಾಸ್ ತನಕ ಹೋದ. ಆಮೇಲೆ ಮುಂದಿನ ಒಂದು ರಿಷಿ ವ್ಯಾಲಿ ಸ್ಕೂಲಲ್ಲಿ ಮದನ್ಪಲ್ಲಿ ಜಿದ್ದು ಕೃಷ್ಣಮೂರ್ತಿ ಸ್ಕೂಲ್, ಅಲ್ಲಿ ಅಷ್ಟೊತ್ತಿ ನಾನು ಬಹಳಷ್ಟು ಜಿದ್ದು ಕೃಷ್ಣಮೂರ್ತಿ ಇದೆಲ್ಲ ಓದಿದೆ. ಆ ಇನ್ಫ್ಲೂಯೆನ್ಸ್ ಮೇಲೆ ನಾನು ಅವನ್ನ ಅಲ್ಲಿಗೆ ಸೇರಿಸಿದ್ರಿ. ನನಗೆ ಸೋಷಿಯಲ್ ವರ್ಕ್ ಮಾಡ್ಲಿಕ್ಕೆ, ಮನೆಯಿಂದ ಹೊರಗೆ ಹೋಗಿದ್ದೆಲ್ಲ ಮಾಡ್ಲಿಕ್ಕೆ ಇವರೇ ಕಾರಣ. ನಾನು ಅವಾಗ ಜಾಗೃತ ಮಹಿಳಾ ಸಂಘ ಅಂತ, ನಾನು ಲೀಲಾ ಕೇಸರಿ, ಇನ್ನು ಕೆಲವು ಹೆಣ್ಮಕ್ಳೆಲ್ಲ ಸೇರಿ ಅದನ್ನ ಕಟ್ಟಿ ಮಹಿಳಾ ಶೋಷಣೆ ವಿರುದ್ಧ ಹೋರಾಟ ಮಾಡುವಂತ ಸಂಸ್ಥೆ ಅದು. ಅದರಲ್ಲಿ ಆಕ್ಚುಲಿ ಅದನ್ನ ಫೌಂಡರ್ಸ್ ಅಂದ್ರೆ ನಾನು, KG ಸುಶೀಲಮ್ಮ, ಲೀಲಾ ಕೇಸರಿ, ಇವರೆಲ್ಲ ಅದು ಫೌಂಡರ್ಸ್. ಅದು ಕಟ್ಟಿಬಿಟ್ಟು ಅನೇಕ ಮಹಿಳೆಯರ ಮೇಲೆ ದೌರ್ಜನ್ಯದ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಎಷ್ಟೋ ಕೇಸ್ಗಳಿಗೆ ನಾನು ಸಾಕ್ಷಿಯಾಗಿ ಹೋಗಿ ಅದನ್ನ ಬಹಳ ಎದುರಿಸಿದ್ದೀನಿ. ಅದಕ್ಕೆಲ್ಲ ನಮ್ಮ ಸಾಥ್ ಕೊಟ್ಟಿದ್ದಾರೆ. ಖಂಡಿತ ಅವರ ಒಂದು ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಇಷ್ಟು ಧೈರ್ಯವಾಗಿ ಮುನ್ನೋಗಿ ಇಷ್ಟು ಕೆಲಸ ಮಾಡಿ. ಸರ್ ನೀವು ಹೇಳ್ತಾ ಇದ್ರಿ ನಂಗೆ ಬಿಸ್ನೆಸ್ ಬೋರ್ ಆಯ್ತು, 12 ವರ್ಷದ ಮೇಲೆ ಯಾವ್ದು ಮಾಡಬಾರ್ದು ಅಂತ ಹೇಳಿ, ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಸರ್? ಇಲ್ಲ, ಅವಾಗ ಏನು ಅನ್ಸ್ಲಿಲ್ಲ, ಬಟ್ ಇಮಿಡಿಯೇಟ್ ಸಾಕು ಅಂತ ಹೊರಗೆ ಬಂದೆ. ಅಷ್ಟೊತ್ತಿಗೆ ನಾವು ಈ SR ಹಿರೇಮಠ ಗೊತ್ತಲ್ಲ, ಅವ್ರ ಜೊತೆಗೆ ಹರಿಹರ ಪಾಲಿಫೈಬರ್ಸ್ ಅದು ಇದಕ್ಕೆಲ್ಲ ಭಾಳ ಇದು ಮಾಡ್ತಾ ಇದೆ. ಅವ್ರ ಇನ್ಫ್ಲೂಯೆನ್ಸ್ ಮೇಲೆ ನಮ್ಮ BV ವೀರಭದ್ರಪ್ಪ ನಮ್ಮ ಮೇಷ್ಟ್ರು ಆದರೂ ಅವರು ನಮ್ಮ ಭಾಳ ಹತ್ತಿರ ಸ್ನೇಹಿತರಾಗ್ಬಿಟ್ರು. ಆಮೇಲೆ ಅವ್ರಿಗೆ ಇದೆಲ್ಲ ಸ್ಟೂಡೆಂಟು ಅದು ಇದು ಯಾವ ಇರಲಿಲ್ಲ, ಭಾಳ ಸಜ್ಜನ ಸರಳ ವ್ಯಕ್ತಿ. ಅವರ ಇನ್ಫ್ಲೂಯೆನ್ಸ್ ಮೇಲೆ ಪರಿಸರ ಜಾಗೃತಿ ಸಮುದಾಯ ಅಂತ ಶುರು ಮಾಡಿದ್ವಿ ಅವಾಗ. ಅದರಲ್ಲಿ ಈ ಪರಿಸರಕ್ಕೆ ಸಂಬಂಧಪಟ್ಟವು ಏನೇನೋ ಕೆಲಸಗಳನ್ನು ಸಾಕಷ್ಟು ಮಾಡ್ತಾ ಇದ್ವಿ ಅವರ ಹೋಟ್ಲಿದ್ದಾಗಲಿ. ಆಮೇಲೆ ಅಲ್ಲಿಂದ ಅದನ್ನ ಮತ್ತೆ ಕರುಣಾ ಜೀವ ಕಲ್ಯಾಣ ಟ್ರಸ್ಟ್ ಅಂತಂದೇಳಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಅದನ್ನೆಲ್ಲ ಹೆಸರು ಕೊಟ್ಟರು ಪರಿಸರ ಜಾಗೃತಿ ಸಮುದಾಯ, ಕರುಣಾ ಜೀವ ಕಲ್ಯಾಣ ಟ್ರಸ್ಟ್ ಎಲ್ಲ ವೀರಭದ್ರಪ್ಪರೇ. ಸರ್ ಕರುಣಾಜಿ ಒಂದು ಟ್ರಸ್ಟ್ ಆರಂಭ ಮಾಡ್ಬೇಕು ಅಂತ ಅನ್ಕೊಂಡ್ರಿ ನಿಜ, ಬಟ್ ಅದಕ್ಕೆ ಕರುಣಾ ಜೀವ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಹೆಂಗೆ ಬಂತು ಸರ್? ಅಂದ್ರೆ ಅದೇ ವಿವೇಕಾನಂದರ ಮಾತು, ಗಾಂಧಿ ಅವರ ಕಟ್ಟ ಕಡೆಯ ಮನುಷ್ಯ, ಹೆಣ್ಣು ಮಕ್ಕಳು, ಮುದುಕರು, ಅದು ಪ್ರಾಣಿಗಳು, ಗಿಡಗಳು, ಮರಗಳು, ಇದು ಜೀವಜಾಲನೇ ರಕ್ಷಣೆ ಮಾಡೋಂಥದ್ದು ಮನುಷ್ಯ ಕ್ರೌನ್ ಆಫ್ ಕ್ರಿಯೇಷನ್ ಅಂತ ಅವನ ಜವಾಬ್ದಾರಿ ಇದೆ. ಆ ಕಾರಣಕ್ಕೆ ಕರುಣೆ ಬಹಳ ಮುಖ್ಯವಾದ್ದು. ಯಾರಿಗೆ? ಜೀವ ಕಲ್ಯಾಣ. ಅದರಿಂದ ಜೀವಕ್ಕಾಗಿ, ಎಲ್ಲ ಜೀವಕ್ಕಾಗಿ ನಾವು ಅದ್ ಮಾಡಬೇಕು ಅಂತಂದೇಳಿ
ಅದನ್ನ ಆ ಥರ ಶುರು ಮಾಡಿದ್ವಿ. ಅದ್ರಲ್ಲಿ ನಾವು ಮುಖ್ಯವಾಗಿ ಪರಿಸರನೇ ಮುಖ್ಯ ನಮ್ದು. ಪರಿಸರ, ಶಿಕ್ಷಣ, ಆರೋಗ್ಯ. ಈಗ ನಾವು ಕರ್ನಾಟಕ ಸಮುದಾಯ ಏನು ಮಾಡಿದೀವಿ, ಸರ್ವೋದಯ ಸಮುದಾಯ, ಅದರಲ್ಲಿ ನಾವು ಮತ್ತೆ ಪರಿಸರ, ಕೃಷಿ, ಆರೋಗ್ಯ, ಈ ಕಡೆ ಶಿಕ್ಷಣ, ಈ ಕಡೆ ರಾಜಕೀಯ ಇಷ್ಟು ತಗೊಂಡಿದ್ವಿ. ಬೇಸಿಕ್ಕು ಇವೇ 3 ಎಲ್ಲರಿಗೂ ಬೇಕಾದವು. ಪರಿಸರ, ಕೃಷಿ, ಆರೋಗ್ಯ ಬೇಕು. ಅದಕ್ಕೆ ಆಡಳಿತ ಬೇಕು ಒಂದು, ಅದಕ್ಕೆ ಅರಿವು, ಶಿಕ್ಷಣ ಅಂದ್ರೆ ಅರಿವು, ಅದು ಬೇಕು. ಆ ಥರದ್ದು ಇದನ್ನ ಮಾಡಿ ಪಂಡಿತ ಸ್ವಾಮಿಗಳು, ಪಂಡಮುಟ್ಟೆ ಸ್ವಾಮಿಗಳು, ಎಸ್ ಜಿ ಸಿದ್ದರಾಮಯ್ಯ ಸರ್, ಆಮೇಲೆ ಜಿ ಎಸ್ ಜಯದೇವು, ಹಿಂಗೆಲ್ಲ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಬೇರೆ ಬೇರೆ ಸ್ವಾಮಿಗಳು ಎಲ್ಲರನ್ನೂ ಸೇರಿಸ್ಕೊಂಡಿದ್ವಿ. ಅದೊಂದು ಏನು ಪುನರುತ್ಥಾನ ಆಗ್ಬೇಕು ಅಂತ ಅವೆಲ್ಲ ಭಾಳ ಅವನತಿ ಹೊಂದಿದಾವೆ. ನಿಮ್ಗೆ ಗೊತ್ತಿದೆ, ಒಂದು 10-20-30 ವರ್ಷದಲ್ಲಿ ರಾಜಕೀಯನೂ ಕೆಟ್ಟೋಯ್ತು, ಶಿಕ್ಷಣ ಅಂತೂ ಮಾತೃಭಾಷೆ ಇಲ್ದಂಗೆ ಆಯ್ತು. ಇವೆಲ್ಲವೂ ಪುನರುತ್ಥಾನಗೊಳ್ಬೇಕು ಅಂತಂದೇಳಂದು ಬಹಳ ಗಂಭೀರವಾದ ಪ್ರಯತ್ನ ಈಗ 1 ವರ್ಷದಿಂದನೂ ಮಾಡ್ತಾನೆ ಇದ್ದೀವಿ ನಾವು. ಜೋರ ನಡೆದಿದೆ. ಈಗ ಮೊನ್ನೆ ಧಾರವಾಡದಲ್ಲಿ ಒಂದು ಪಾದಯಾತ್ರೆ ಮಾಡಿದ್ವಿ. ಅದಕ್ಕಿಂತ ಸಾಣೆಹಳ್ಳಿಯಿಂದ ಸಂತೆಬೆನ್ನೂರವರೆಗೂ ಒಂದು 4 ದಿವಸದ ಮಾಡಿದ್ವಿ. ಈಗ ಸೋಮವಾರ ಇಲ್ಲಿ ಕೊಟ್ಟೂರು ಸುತ್ತಮುತ್ತ ಹಳ್ಳಿಗಳಿದಾವೆ, ಸಂಗಮೇಶ್ವರ, ಬೆಳಗಾನೂರು, ಅವೆಲ್ಲ ಅಲ್ಲಿ ಈಗ ಸೋಮವಾರ ಒಂದು ಪಾದಯಾತ್ರೆ, ಜನಜಾಗೃತಿ ಜಾಥಾ ಅಂತೀವಿ ನಾವು. ಜನಜಾಗೃತಿ ಜಾಥಾ ಮಾಡ್ತಾ ಇದ್ವಿ. ಅವೆಲ್ಲ ಜೋರಾಗಿ ನಡೆದಿದ್ದಾವೆ. ಮ್ಯಾಮ್, ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಸಮಾಜ ಸೇವೆ ಭಾಳ ಆಗದ ಮ್ಯಾಮ್. ಯಾಕಂದರೆ ನಾನು ಒಂದು ಕ್ವಶನ್ ಕೇಳಿದರೆ ಪರ್ಟಿಕ್ಯುಲರ್ ಆಗಿ ಒಂದು ವಿಚಾರದ ಬಗ್ಗೆ ಮಾತಾಡ್ದಂಗೆ ಆಗುತ್ತೆ. ನೀವು ಹೇಳೋದಾದರೆ ನಿಮ್ಮದು ಆರಂಭದ ದಿನಗಳಿಂದ ಇಲ್ಲಿವರೆಗೂ ನಿಮ್ಮ ಸಮಾಜ ಸೇವೆಗಳ ಬಗ್ಗೆ ಹೇಳಬೇಕು ಅಂದರೆ? ನನಗೆ ರೋಲ್ ಮಾಡೆಲ್ ಅಂದ್ರೆ ನಮ್ಮ ತಂದೆ ತಾಯಿ. ನಮ್ಮ ತಂದೆ ನಮಗೆ ಚಿಕ್ಕಂದಿನಲ್ಲೆಲ್ಲ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಇರೋ ಒಂದು ಮನೋಭಾವವನ್ನು ನಮ್ಮಲ್ಲಿ ಬಿತ್ತಿ ಬೆಳೆಸಿದ್ರು. ನಂತರ ಮದುವೆ ಆದ್ಮೇಲೆ ನಮ್ಮ ಯಜಮಾನರ ಸಹಕಾರದಿಂದ ನಾನು ಮಾಡಿದೆ. ನಾವು ಮಹಿಳೆಯರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಬೇರೆ ಬೇರೆ ಎಲ್ಲ ಫೀಲ್ಡಲ್ಲೂ ನಾನು ಕೆಲಸ ಮಾಡಿದ್ದೀನಿ. ನನಗೆ ನಿಜವಾಗ್ಲೂ ಪ್ರೇರಣಾ ಶಕ್ತಿ ಅಂತಂದರೆ ಶ್ರೀಮತಿ ಡಾಕ್ಟರ್ ನಾಗಮ್ಮ ಕೇಶವಮೂರ್ತಿಯವರು, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಹಾಗೂ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳು, ಇವರೆಲ್ಲರ ಒಂದು ಪ್ರೋತ್ಸಾಹ ಮತ್ತು ನನಗೆ ಸಾಕಷ್ಟು ಸಹಕಾರ ಸಿಗ್ತಾ ಇದ್ದರಿಂದ ನಾನು ಸಮಾಜದಲ್ಲಿ ಹೆಚ್ಚು ಕೆಲಸ ಮಾಡಲಿಕ್ಕೆ ನನಗೂ ಭಾಳ ಅನುಕೂಲ ಆಯಿತು. ಅವರೆಲ್ಲ ನನ್ನನ್ನು ಗುರುತಿಸಿ ಒಂದು ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಸಹ ಅವ್ರು ನೀಡಿದರು. ನನ್ನ ಕೆಲಸಗಳನ್ನು, ನನ್ನ ಸಂಘಟನಾ ಶಕ್ತಿ, ಆಮೇಲೆ ನನ್ನ ವ್ಯಕ್ತಿತ್ವ, ನಾನು ಮಾಡೋ ಕೆಲಸದ ಬಗ್ಗೆ ಅವರಿಗೆ ಒಂದು ಅಪಾರ ನಂಬಿಕೆ, ಒಂದು ವಿಶ್ವಾಸ, ನನ್ನ ಬಗ್ಗೆ ಒಂದು ಒಳ್ಳೆಯ ಒಂದು ಇದು, ಅವ್ರಿಗೆ ಒಂದು ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ನನಗೆ ಎಲ್ಲರೂ ಭಾಳ ಸಹಕಾರ ಕೊಟ್ಟು ನನಗೆ ಅನೇಕ ರೀತಿ ಕೆಲಸ ಮಾಡಲಿಕ್ಕೆ ಅನುವು ಮಾಡ್ತಾರೆ. ಮ್ಯಾಮ್, ಅದು ಆಗಲೇ ಫಸ್ಟ್ ಹೇಳಿದ್ರ, ಅಲ್ಲಿ ಫಸ್ಟ್ ಲೇಡಿ ಆಗಿ ನೀವು ವರ್ಕ್ ಮಾಡಿರೋದು ಆಫ್ ಕ್ಯಾಮ್ರಾ ಹೇಳಿದ್ರ, ಅದೊಂದಷ್ಟು ಹೇಳಿ. ನಾನು ಇದ್ರದ್ದು ಕೌನ್ಸಿಲರ್, ನಾನು 1990ರಲ್ಲೇ ಕೌನ್ಸಿಲರ್ ಆಗಿದ್ದೆ. ನಂತರ ನಾನು ಶಿವ ಕೋಆಪರೇಟಿವ್ ಬ್ಯಾಂಕಿನ ಪ್ರಥಮ ಮಹಿಳಾ ಡೈರೆಕ್ಟರ್ ಆಗಿ 10 ಇಯರ್ಸು ಕೆಲಸ ಮಾಡಿದೆ. ನಂತರ ನಾನು ಗ್ರಾಹಕರ ವೆಚ್ಚಗಳ ಪರಿಹಾರ ವೇದಿಕೆಯ ಪ್ರಥಮ ಮಹಿಳಾ ಪ್ಯಾನಲ್ ಮೆಂಬರ್, ಲೈಕ್ ಎ ಜಸ್ಟ್ ಪೋಸ್ಟ್ ಅಲ್ಲಿ. ಸೊ ಅದರಲ್ಲೂ ಕೆಲಸ ಮಾಡಿದೆ. ವನಿತಾ ಸಮಾಜದಲ್ಲಂತೂ ನಾನು ಭಾಳ ಕೆಲಸ ಮಾಡಿದೆ. ನನಗೆ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟಿದ್ರು. ನಾನು ವನಿತಾ ಸಮಾಜದ 3 ಸಲ ಪ್ರೆಸಿಡೆಂಟ್ ಆಗಿರೋ ರೆಕಾರ್ಡ್ ಇದೆ ನನ್ನದು. ಆಮೇಲೆ ವೃದ್ಧಾಶ್ರಮನ ಸುಮಾರು 20 ವರ್ಷ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋದೆ. ಆ ವಿಚಾರ ಅಂತೂ ಪೇಪರಲ್ಲಿ ನಾವು ನೋಡ್ತಾನೆ ಇದ್ವಿ. ನಾವು ಚಿಕ್ಕವರಿದ್ದಾಗ ಇಲ್ಲ ತುಂಬಾ ಪೇಪರಲ್ಲಿ ನೋಡ್ತಾ ಇದ್ವಿ. 90ರ ದಶಕದಲ್ಲಿ ನೋಡ್ತಾ ಇದ್ವಿ. ನಾನು ಅವಾಗ ಅನ್ಕೊಳ್ತಾ ಇದ್ದೆ, ಯಾರು ಇವರು ಮಂಜುಳಾ ಬಸವಲಿಂಗಪ್ಪ, ಯಾರು ಇವರು ಅಂತ ಹೇಳಿ. ಆವಾಗ ಒಂದ್ ಕಾಲದಲ್ಲಿ ಹಂಗೆ ತಮಾಷೆ ಮಾಡ್ತಿದ್ರು. ಕೇಶವಮೂರ್ತಿ ಅಂದ್ರೆ ನಾಗಮ್ಮ ಕೇಶವಮೂರ್ತಿ ಅಂದ್ರೆ, ಬಸಲಿಂಗಪ್ಪ ಅಂದ್ರೆ ಮಂಜುಳಾ ಬಸಲಿಂಗಪ್ಪ. ಹಂಗೆ ದಾವಣಗೆರೆಯಲ್ಲಿ ನಾವಿಬ್ರು ಒಂಥರ ಅವಳ ಮುತ್ತು ಪೋಣಿಸ್ದಂಗಿದೆ. ನಿಮ್ಗೆ ಸರ್ನ ನೋಡಿ ಇಂಟ್ರೆಸ್ಟ್ ಬಂತ ಸಮಾಜ ಸೇವೆನಲ್ಲಿ, ಅಥವಾ ಬ್ಲಡ್ ಅಲ್ಲೇ ಇತ್ತ ನಿಮ್ಗೂ ಕೂಡ? ಅಲ್ಲ, ಇತ್ತು. ನಮ್ಮ ತಂದೆಯವರು ಸ್ವಲ್ಪ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ಒಂದು, ಮತ್ತೆ ಹಾಸ್ಟೆಲ್ ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬಂದ್ರು. ಹಾಸ್ಟೆಲ್ ವಾರ್ಡನ್ ಆಗಿದ್ದಾಗ ಸಹ ಅವರು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ಕೊಂಡು ಬಂದ್ರು. ಅದೆಲ್ಲ ಇನ್ಫ್ಲೂಯೆನ್ಸ್ ಆಯ್ತು. ಮದ್ವೆ ಆದ್ಮೇಲೂ ಅದಕ್ಕಿಂತ ಹೆಚ್ಚು ಸರಿ ಸಾಥ್ ಕೊಟ್ರೆ. ಆಮೇಲೆ ಅವರು ಬಹಳ ನಂಗೆ ಸಪೋರ್ಟ್ ಮಾಡಿದ್ರು. ನೀನು ಮಾಡು, ಹೋಗು ಎಲ್ಲ ಹೇಳಿ ನನಗೆ ಹುರಿದುಂಬಿಸಿ ಅವರು. ಸರ್, ನಿಮ್ಮ ಕರುಣಾ ಜೀವ ಟ್ರಸ್ಟ್ ಅಲ್ಲಿ ಏನೇನ್ ಕೆಲಸಗಳನ್ನ ಮಾಡ್ತೀರಾ ಸರ್? ಮುಖ್ಯವಾಗಿ ಪರಿಸರ, ಶಿಕ್ಷಣ, ಆರೋಗ್ಯ. ಪರಿಸರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಅವೇರ್ನೆಸ್
ಕಾರ್ಯಕ್ರಮಗಳು, ಸ್ಕೂಲು ಕಾಲೇಜುಗಳು, ಸಣ್ಣದೊಂದು ಪಟಾಕಿ ಹೊಡಿಬೇಡೋದ್ರಿಂದ ಹಿಡಿದು ಗಿಡ ಮರಗಳು ನೆಡೋದು ಮತ್ತು ವ್ಯಾಪಕವಾದ ಪರಿಸರ ಕಾರ್ಯಕ್ರಮಗಳನ್ನೆಲ್ಲ ಜಿಲ್ಲಾವಾರು ಮಟ್ಟಿಗೆ ಎಲ್ಲ ಕಡೆ ಹಮ್ಮಿಕೊಂಡ್ವಿ. ಇತ್ತೀಚೆಗಂತೂ ಪರಿಸರದ ಬಗ್ಗೆ ಬಹಳ ನಾಗೇಶ್ ಹೆಗ್ಡೆ ಅವ್ರನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಈಗ 70% ಆಕ್ಸಿಜನ್ ನೋಡ್ರಿ ಸಮುದ್ರದಿಂದ ಬರುತ್ತಂತ. ಕಾಡಿದೆ ಅಂತ ಸಮುದ್ರದೊಳಗೆ. ಅದೆಲ್ಲ ಈಗ ನಾವು ಪ್ಲಾಸ್ಟಿಕ್, ಒಂದು ಸಿಂಪಲ್ ಪ್ಲಾಸ್ಟಿಕ್ ಹೋಗಿ ಅಲ್ಲಿ ದಬಾಕೊಂತು ಅಂದ್ರೆ ಸೂರ್ಯನ ಬೆಳಕು ಹೋಗಲ್ಲ, ಹಾಲಿಗೆ ಎಲ್ಲ ಸತ್ತೋಗುತ್ತೆ. ಸತ್ತೋದ್ರೆ ನಮ್ಗೆ ಆಕ್ಸಿಜನ್ನೇ ಇಲ್ಲ, ಜೀವಜಾಲಕ್ಕೆ ಹೊಡ್ತಾ ಇತ್ತು. ಇಂಥವು ಪರಿಸರದ ಸಮಸ್ಯೆಗಳು ಬಹಳ ಗಂಭೀರವಾದ. ಈಗ ಹವಾಮಾನ ನೋಡ್ರಿ ಏರ್ತಾ ಇತ್ತು, 50 ದಾಟ್ತು ಅಂತಂದ್ರೆ ಯಾರ್ಯಾರ ಸ್ಥಿತಿ ಏನೇನಾಗುತ್ತೋ ಗೊತ್ತಿಲ್ಲ. ಆ ಸ್ಥಿತಿನಲ್ಲಿ ಇದರಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಿದ್ವಿ. ಇನ್ನು ಶಿಕ್ಷಣ ಅಂದ್ರೆ ನಾವು ಒಂದಿಷ್ಟು ಸ್ಕಾಲರ್ಶಿಪ್ ಕೊಡ್ತೀವಿ ನಾವು. ತಂದೆ ಇಲ್ಲದ ಮಕ್ಕಳುಗಳು, ಆದ್ರೆ ತಾಯಿ ಒಬ್ಳೆ ಕಷ್ಟಪಡ್ತಿರ್ತಾರೆ ಮಕ್ಕಳು, ಅಂಥವ್ರಿಗೆಲ್ಲ ನಾವು ಅಂದ್ರೆ ಡೈರೆಕ್ಟ್ ಕೊಡಲ್ಲ, ಫೀಸ್ ಕೊಟ್ಟೋದು, ಅವ್ರಿಗೆ ಏನೇನು ಬೇಕೋ ಅದು ಕೊಡಿಸೋದು, ಆ ಥರದ್ದು ಸಾಕಷ್ಟು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದಿಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳು ನಾನು ಇಂಜಿನಿಯರಿಂಗ್ BEd ಕಾಲೇಜ್ಗಳಿಗೆಲ್ಲ ಹೋಗಿ ಮಾಡ್ತಾ ಬಂದೆ. ಒಂದು ನೈತಿಕ ಶಿಕ್ಷಣ ಅದೆಲ್ಲ ಬೇಕು ಅಂತ. ಈಗ ಸುಮಾರು ಕೆಲಸಗಳನ್ನ ಶಿಕ್ಷಣದಲ್ಲೂ ಮಾಡ್ತಾ ಇದ್ವಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಮತ್ತು ಬೇಕಾದ್ರೆ ಈಗ ನಮ್ಮ ಡಾಕ್ಟರ್ ಸುಂದರೇಶು ಹೋಮಿಯೋಪತಿ ಅವ್ರ ಕ್ಲಾನಿಗೆ ಇದು ಮಾಡ್ತಿದ್ದಾರೆ ಪ್ರತಿ 15 ದಿವಸಕ್ಕೊಂದು. ಇವರು ಮಾಡ್ತಾರೆ. ನಮ್ಮ ವಿಶ್ವನಾಥನು ಡಯಾಬಿಟಿಸ್ BP ಸಂಬಂಧಪಟ್ಟ ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡ್ತಿದ್ದಾರೆ. ಈಗ ನಾವು ಈಗ ಡಿಸೆಂಟ್ರಲೈಸ್ ಆಗಿ ಮಾಡಿ ಒಬ್ಬರೇ ಮಾಡೋದು ಭಾಳ ಲಿಮಿಟೇಷನ್ ಇರುತ್ತೆ ನೋಡ್ರಿ. ಸೊ ಅದಕ್ಕೆ ಅವೇರ್ನೆಸ್ ಬೇಸ್ಡ್ ಕಲೆಕ್ಟಿವ್ ಆಕ್ಷನ್ಸ್ ಅಂತಂದೇಳಿ, ಅರಿವು ಆಧಾರಿತ ಸಾಮೂಹಿಕ ಚಿಂತನೆ ಮತ್ತು ಕಾರ್ಯಾಚರಣೆ ಅಂತಂದೇಳಿ ನಾವು ಇಡೀ ಸ್ಟೇಟನ್ನು ಒಳಗೊಂಡು ಅಲ್ಲಿ ಯಾರೋ ಒಂದು ಸಮಾಜದಲ್ಲಿ ನಿಜವಾದ ಪರಿವರ್ತನೆ ಆಗಬೇಕು. ಈಗ ಬುದ್ಧ, ಬಸವ, ಗಾಂಧಿ ಅವ್ರ ಕಾಲ ಮುಗೀತು, ನಾವು ಅವ್ರನ್ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ, ಗಾಂಧಿ ಇಂಥವ್ರು ಇದ್ರು ಅಂತ ಹೇಳ್ಕೊಂತ ಕೂತ್ಕೊಂಡು ಈಗ ನಮ್ಮ ಸರ್ತಿ ಬಂದಿತ್ತು. ಹಾಗಾಗಿ ನಮ್ಮ ಬ್ಯಾಟಿಂಗ್ ನಮ್ದು ಬಂದಾಗ ನಾವು ಎಷ್ಟು ಮ್ಯಾಕ್ಸಿಮಮ್ ಚೆನ್ನಾಗಿ ಆಡ್ಬೇಕು ಅಷ್ಟು ಆಡ್ಬೇಕು. ನಮಗೊಂದು ದಿವಸ ಹೋಗೋದಿದ್ದೈತೆ, ಅಷ್ಟರವರೆಗೂ ನನ್ನ ಪಾತ್ರವನ್ನು ಭಾಳ ಚೆನ್ನಾಗಿ ಮಾಡಬೇಕು ಅಂತಂದೇಳಿ ಅದು ಎಲ್ಲ ರೀತಿಯ ಪ್ರಯತ್ನನ ನಾವು ಕರುಣಾ ಜೀವ ಕಲ್ಯಾಣ ಟ್ರಸ್ಟು, ಈಗ ಸರ್ವೋದಯ ಸಮುದಾಯ ಕರ್ನಾಟಕ ಇದರಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾನೆ ಇದೀವಿ. ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ ಸರ್. ಇಬ್ರು ಸಿಕ್ಕಾಬಟ್ಟೆ ಬಿಸಿ, ಸಮಾಜ ಸೇವೆ. ಹಾಗೇನಿಲ್ಲ, ಒಳ್ಳೆ ನಿದ್ದೆ ಮಾಡ್ತೀನಿ ನಾನು, ಯಾವುದಕ್ಕೂ ತೊಂದರೆ ಮಾಡ್ಕೊಳಲ್ಲ. ಆದ್ರೆ ಈ ಎಚ್ಚರಾಗಿದ್ರೆ ಸುಮ್ಮನೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಒಳ್ಳೆ ನಂದೇನಂದ್ರೆ ಸದಾಲೋಚನೆ ಸತ್ಕಾರ್ಯ ಕರುಣೆ ಮೈತ್ರಿ ಇವೊಂದು ಕೆಲವು ಇದಾವೆ ನನಗೆ. ಸಂಬಂಧಗಳು, ಆರೋಗ್ಯ, ಈ ಒಂದು ಫೋಕಸ್ಡ್ ಅಷ್ಟು ಬಿಟ್ರೆ ನಾನು ಇನ್ನೆಲ್ಲೂ ಹೋಗಲ್ಲ. ಸೋಷಿಯಲೈಸೇಷನ್ ಅಂತೂ ಇಲ್ಲೇ ಇಲ್ಲ, ಯಾವುದೋ ಮದುವೆಗಳಿಗೆ ಹೋಗಲ್ಲ. ನಾನು ಮದುವೆದು ಹೇಳಿದ್ನಲ್ಲ, 25-28 ವರ್ಷದಿಂದ ಯಾವುದೇ ಮದುವೆಗಳಿಗೆ ಹೋಗಿಲ್ಲ ನಾನು. ಯಾಕೆ ಸರ್? ಮದುವೆ ಅಂದ್ರೆ ಅಲರ್ಜಿ ಅಂದ್ರೆ ನಿಮ್ಗೆ ನೋಡ್ಬೇಕು ಎಷ್ಟು ದುಡ್ಡುಗಳನ್ನು ವೆಚ್ಚ ಮಾಡ್ತಾರೆ, ಫುಡ್ ವೇಸ್ಟ್ ಮಾಡ್ತಾರೆ. ಈಗ 5 ದಿವಸಗಳು ಮದುವೆ ಮಾಡಿ ಅದೇನಾಗುತ್ತೆ ರೀ, ಅವ್ರಂಗ್ ಮದುವೆ ಮಾಡಿ ಮಗನ್ ಮದ್ವೆ ಆಗಿದೆನಾ? ಮತ್ತೆ ಅವ್ರದ್ದು ಹೆಂಗ್ ಮಾಡಿ? ಅದೊಂದೇ ಎಕ್ಸೆಪ್ಷನ್ ಆಯ್ತು. ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ಕೊಂಡೆ ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳ ಎದುರಿಗೆ. ಅದೇನಾಯ್ತು, ನಮ್ ಬೀಗ್ರು ಒಪ್ಲಿಲ್ಲ. ಆ ಕಾರಣಕ್ಕಾಗಿ ಮದುವೆನೇ ಮುರಿದು ಬೀಳೋ ಅಂತ ಪ್ರಸಂಗ ಬರುತ್ತಲ್ಲ, ಹಾಗಾಗಿ ಅದು ಹೋಗ್ಲಿ ಅಂತ ಬಿಟ್ಟು ಎಲ್ಲರಿಗೂ ಕ್ಷಮೆ ಕೇಳಿದೆ ನಾನು. ಅದುವರೆಗೂ ನಾನು ಯಾವ ಮದುವೆಗೂ ಹೋಗಿಲ್ಲ, ಈಗಲೂ ಹೋಗಲ್ಲ ನಾನು ಯಾವ ಮದುವೆಗಳಿಗೂ. ಅದೇನಾದ್ರೆ ಕನ್ಸ್ಯೂಮರ್ ಪ್ರೊಟೆಸ್ಟ್ ಅಂತ. ಹೋಗ್ಲೇಬೇಕಲ್ವಾ? ನನಗೆ ತುಂಬಾ ಕಷ್ಟ ಆಗುತ್ತೆ. ಈಗ ಅವ್ರ ಅಕ್ಕನ ಮಕ್ಕಳು, ಅವ್ರ ಹತ್ತಿರ ಸಂಬಂಧಿಗಳದೆಲ್ಲ ಆಗುತ್ತಲ್ಲ, ಅವಾಗ ನಾವು ಹೋಗ್ಲೇಬೇಕು. ನಮ್ಮ ಪ್ರೆಸೆನ್ಸ್ ಆಮೇಲೆ ಕೊಡೋದೆಲ್ಲ ಇರುತ್ತೆ. ಆ ಪದ್ಧತಿಗಳನ್ನ ನಾನು ಮಾಡ್ಲೇಬೇಕಾಗತ್ತೆ. ಅದು ನನಗೆ ತುಂಬಾ ಕಷ್ಟ ಆಗುತ್ತೆ. ಇವ್ರು ಬರಲ್ಲ ಅಂತಾರೆ, ಬರಲ್ಲ ಅನ್ನೋದಕ್ಕೆ ಅವ್ರು ನಾನಾ ತರದ ಕಾರಣಗಳನ್ನ ಯೋಚನೆ ಮಾಡ್ತಾರೆ. ಬಟ್ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕಾಗುತ್ತೆ. ಸೊ ಹಂಗಾಗಿ ಎಲ್ಲೇ ಇರ್ಲಿ, ಏನೇ ಕಷ್ಟದ ಪರಿಸ್ಥಿತಿ ಇರ್ಲಿ, ನಾನು ಹೋಗಿ ಆ ಒಂದು ಕೆಲಸ ಮಾಡ್ಬರ್ತೀನಿ. ಎಲ್ಲಾ ವಿಚಾರದಲ್ಲೂ ಸಾಥ್ ಕೊಟ್ಟಿದ್ದೀರಾ ಸರ್, ಇದು ಒಂದು ವಿಚಾರದಲ್ಲಿ ಕೊಟ್ಟಿಲ್ಲ ನೀವು. ಸರಳ ಮದುವೆ, ಸರಳ ಜೀವನ ಅದು ಬಹಳ ಮುಖ್ಯ ನಮ್ಮ ಪರಿಸರಕ್ಕೆ ಮತ್ತೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸಹಿತ. ನಾವು ಮುಂಚೂಣಿಯಲ್ಲಿರೋರು ನಾವು ಒಂದು ಸರಿಯಾದ ಮಾರ್ಗ ತೋರಿಸ್ಬೇಕು. ಸಮಾಜ ಹೆಂಗ ಹೋಗುತ್ತೆ ಅಂದ್ರೆ, ಗಾಂಧಿ ಒಂದು ಮಾತು ಹೇಳ್ತಾರೆ, ನಾನು ಬಯಸುವ ಬದಲಾವಣೆ ಮೊದಲು ನನ್ನಿಂದಲೇ ಪ್ರಾರಂಭ ಆಗಲಿ. ಈಗ ನಾನು ಸಿಗರೇಟ್ ಬೇಡ ಅಂದ್ಮೇಲೆ ಮೊದಲು ನಾನು ಸೇದ್ದೆ ಹೆಂಗಿರ್ಬೇಕು. ಈಗ ನಾನು ಆ ಮದುವೆ, ಆ ಥರದ ಮದುವೆಗಳು ಬೇಡ ಅಂದು ನಾನು ಈ ಥರ ಮದುವೆ ಆದ್ಮೇಲೆ ಮತ್ತೆ ಆ ಮದುವೆಗೆ ನೀವು ಮಾಡ್ತಿರೋದು ಭಾಳ ಗ್ರೇಟ್ ಅಂತ ಹೋಗಿ ಅವ್ರಿಗೆ ಚಪ್ಪಾಳೆ ಹೊಡೆಯೋದ್ರಾಗ ಯಾವ ಅರ್ಥನೂ ಇಲ್ಲ. ಹಾಗಾಗಿ ನಾನು ವಿಮುಖ ಅದರಿಂದ ಪಡಿ ನಾನು ಇಡ್ತೀನಿ. ಮತ್ತೆ ಅದರಿಂದ ನನಗೆ ಆರೋಗ್ಯ ಉಳಿದಿದೆ, ಟೈಮ್ ಉಳಿದಿದೆ. ಬರ್ಜಿರಿ ಸುಮ್ಮನೆ ಅಲ್ಲೇನಿಲ್ಲ, ಸುಮ್ಮನೆ ಏನೋ ಮಾತಾಡ್ತಿರ್ತಾರೆ. ನನಗೆ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಆಗಲ್ಲ. ಓದೋದು ಬರೆಯೋದು ಆ ಥರದ್ದೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಇದು ಬಹಳ ಕಷ್ಟ ಸರ್, ಯಾಕಂದ್ರೆ ಮೇಡಮ್ ಎಷ್ಟು ದೊಡ್ಡ ದೊಡ್ಡ ವಿಚಾರಗಳಿಗೆಲ್ಲ ಸಪೋರ್ಟ್ ಮಾಡಿದೀರಾ. ಇದು ಮೇಡಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸರ್, ನಾನು ಒಂದು ಕೆಲ್ಸಕ್ಕೂ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀನಿ. ಒಂದೊಂದ್ಸಲಿ ಮನೇನೆ ಸಮಾಜ
ಸಮಾಜ ಆದಂಗೆ ಆಗತ್ತೆ ಅಲ್ವಾ? ಬಂದು ನುಡಿಸ್ತಾರೆ, ಅವ್ರದ್ದು ಊಟ ತಿಂಡಿ ಅವರು ಪೂರ್ತಿ ಅವರು ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡಿರೋದ್ರಿಂದ ಮನೆ ಕೆಲಸಗಳು ಬೇರೆ ಎಲ್ಲ ಸಂಬಂಧಗಳನ್ನು ಎಲ್ಲಾನು ನಂಗೆ ತೂಗಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಒಂದೊಂದ್ಸಲಿ ಬೇಸರನೂ ಆಗುತ್ತೆ. ಬಟ್ ಆದ್ರೂ ಏನೋ ಒಂದ್ ಒಳ್ಳೆ ಕೆಲಸ ಆಗ್ತಿದೆಲ್ಲ, ಆಯ್ತು ಬಿಡು, ನಾನು ಈಗ ಮಾಡೋದು ನಂದು ಒಂದು ತ್ಯಾಗ ಒಳ್ಳೇದೆ ಅನ್ಕೊಂಡು ಅವ್ರು ಕಾಂಪ್ರಮೈಸ್ ಆಗ್ತಾರೆ, ನೀವು ಆಗಲ್ಲ ನೋಡಿ ಸರ್. ನಾನು ಏನಂದ್ರೆ ಕೆಲವು ಆತ್ಮಸಾಕ್ಷಿಯಾಗಿದ್ದು ಸರಿ ಅನ್ಸಿದ್ರೆ ಅದರಿಂದ ಯಾವ ಬ್ರಹ್ಮ ಹೇಳಿದ್ರು ಡಿವೇಟ್ ಅಂತೂ ಆಗಲ್ಲ. ನನಗೆ ಸರಿ ಅನ್ಸಿದ್ನು ಮುಗೀತು, ಹಂಗೇನೆ ಮಾಡ್ತಿರೋದಷ್ಟೇ. ಓಕೆ, ಸರ್ವೋದಯ ಸಮುದಾಯ ಟ್ರಸ್ಟ್ ಬಗ್ಗೆ ಹೇಳಿ ಸರ್. ಅದರಲ್ಲಿ ಏನೇನು ಕೆಲಸ ನಡೀತಾ ಇದೆ? ಅದು ಅದರಲ್ಲಿ ಪರಿಸರ, ಕೃಷಿ, ಓಕೆ, ಆರೋಗ್ಯ, ಶಿಕ್ಷಣ, ಆಡಳಿತ ಅಂದ್ರೆ ರಾಜಕೀಯ. ಈಗ ಗೊತ್ತಿದೆ, ಎಲ್ಲಾ ಜೀವಿಗಳು ಬದುಕೋದು ಪರಿಸರದಲ್ಲಿ. ಪರಿಸರನ ನಾವು ಕೆಡಿಸ್ಕೊಂತ ಬರ್ತಿದ್ವಿ. ಹಿಂಗೆ ಆದ್ರೆ ಸ್ಟೀಫನ್ ಹಾಕಿಂಗ್ ಅಂತವ್ರು ಏನ್ ಹೇಳ್ತಾರೆ ಅಂದ್ರೆ ಇನ್ನೊಂದು 20-30 ವರ್ಷದಾಗ ಎಲ್ಲ ಗೋವಿಂದ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವೇ ಕೆಡಿಸಿರೋ ನಾವೇ ಅದರಿಂದ ಸರಿ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಎರಡನೇದು ಆಹಾರ ನಮ್ಗೆ ಎಲ್ಲಿ ಬರ್ತು? ಕೃಷಿಯಿಂದ. ಅಲ್ಲಿ ಪಾಯ್ಸನ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇಲ್ಲ ಬರೀ ಅಡಿಕೆ ಬೆಳಿ, ನವಣೆ, ರಾಗಿ, ಜೋಳ ತಿಂದ್ಕೊಂಡಿದ್ದಾರೆ ನಾವು. ಅವು ನಿಜವಾಗೂ ಬೇಕಾಗಿರೋದು ಅಡಿಕೆ ಎಷ್ಟು ತಿನ್ನಕ್ ಸಾಧ್ಯ? ಸೊ ಈ ಕೃಷಿಯಲ್ಲಿ ಬಹಳಷ್ಟು ಬದಲಾವಣೆ ಆಗ್ಬೇಕು, ಸಹಜ ಕೃಷಿ. ಅದಕ್ಕೆ ನಾವು ಬೆಂಬಲ ಕೊಡ್ಕೊಂತ ಇಡೀ ಸಿಕ್ಕಿಂನಲ್ಲಿ ಎಂಟೈರ್ ಸ್ಟೇಟ್ ಅನ್ನು ಮಾಡಿದ್ದಾರೆ. ನಮ್ಮ ಕರ್ನಾಟಕನೂ ಆಗ ಮಾಡ್ಬೇಕು ಅನ್ನೋದೊಂದು ದೊಡ್ಡ ಉದ್ದೇಶ ಇದೆ. ಕೃಷಿ ಸರಿ ಹೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಖುಷಿ, ಈಗ ಕೃಷಿನಲ್ಲಿ ಯಾರಿಗೂ ಖುಷಿ ಇಲ್ಲ, ಎಲ್ಲ ಬೆಂಗಳೂರಿಗೆ ಓಡೋಗ್ತಾರೆ, ಮೈಗ್ರೇಷನ್ ಇದೆ. ಆಮೇಲೆ ಇನ್ನು ಆರೋಗ್ಯ, ನಿಮಗೆ ಮೊನ್ನೆ ರವೀಂದ್ರನಾಥ್ ಹೇಳಿದ್ದಾರೆ, ಯಾರೋ ಹಾರ್ಟ್ ಜಯದೇವ ಹೃದ್ರೋಗದ ಅಧ್ಯಕ್ಷರು. ಈಗ 20% 40 ವರ್ಷದೊಳಗಿನವರು ಹೃದ್ರೋಗ ಕಾಯಿಲೆಗಳಿಗೀಡಾಗಿ ಬರ್ತಿದಾರಂತ. ಇದು ಎಂತ ದುಸ್ಥಿತಿ ನೋಡ್ರಿ. ಅವರು ಮಿಡ್ಲ್ ಏಜ್ನವರು ಈ ಕಡೆ ಮಕ್ಕಳು ಸಾಕ್ಬೇಕು, ತಂದೆ ತಾಯಿಗಳು ಸಾಕ್ಬೇಕು, ಅವ್ರ ಆರೋಗ್ಯ ಕೆಟ್ಟೋದ್ರೆ ಇದು ಬಹಳ ದುರಂತ ಇದೆ. ಆಮೇಲೆ ಇನ್ನು ಸಾಮಾಜಿಕ ಸಂಬಂಧಗಳು ಏನೇನಾಗಿದಾವೆ, ಈ ಟಿವಿನಲ್ಲೆಲ್ಲ ನೋಡ್ತೀರಿ. ಸ್ವಂತ ತಂದೆಗೆ ಪೆಟ್ರೋಲ್ ಹಾಕಿ ಸುಡೋಂಥ ಪ್ರಯತ್ನ ಮಾಡಿದಾನೆ ಒಬ್ನಂತೂ. ಈ ಶಿಕ್ಷಣ ಬಹಳ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಹೌದು, ಈಗ LKGಗೆಲ್ಲ 5 ಲಕ್ಷ ಅಂತ ನಾನು ಕೇಳಿದ್ರೆ ಶಾಕ್ ಆಗತ್ತೆ. ನಾನು ಇಡೀ ಜೀವನದಾಗ 5 ಲಕ್ಷ ಖರ್ಚು ಮಾಡಿಲ್ಲ. ಅದೆಲ್ಲ ಏನದು? ಅವನು ಹಂಗಾಗಿ ಅವನು ಯಾರು ONGC ಎಂಪ್ಲಾಯಿ, ಅವನೇನು ಸಾಮಾನ್ಯ ಅಲ್ಲ. ಅವನೇನು 6 ವರ್ಷದ 3 ವರ್ಷದ 2 ಮಕ್ಕಳನ್ನ ಕೊಂದು ತಾನು ಸತ್ತಿದ್ದಾನೆ. ಸೂಸೈಡ್ ಎಂಥವು ಇವೆಲ್ಲ ನೋಡಿದ್ರೆ ನನಗೆ ವೈಯಕ್ತಿಕ ದುಃಖ ನೋವು ಏನು ಇಲ್ಲವೇ ಇಲ್ಲ, ಚೆನ್ನಾಗಿದ್ದೀನಿ. ಇಂಥವೆಲ್ಲ ನೋಡಿದಾಗ ಬಹಳ ವ್ಯತ್ಯಾಸ ಆಗುತ್ತೆ, ಏನಾದರೂ ಮಾಡಬೇಕು ಅನ್ಸುತ್ತೆ. ಹಾಗಾಗಿ GS ಜಯದೇವ್ ಅವರು ದೀನಬಂಧು ಫೌಂಡೇಶನ್ ದೊಡ್ಡ GS ಶಿವರುದ್ರಪ್ಪರ ಮಗ, ಅವ್ರು ನಮ್ಮ ಸಂಚಾಲಕರು, ಗೌರವ ಸಂಚಾಲಕರು, ನಾನು ಸಂಚಾಲಕ. ಹೀಗಾಗಿ ಅದೊಂದು ದೊಡ್ಡ ಕೆಲಸ ಶಿಕ್ಷಣದಲ್ಲಿ ಮಾಡ್ತಾ ಇದ್ದೀವಿ, ಆರೋಗ್ಯದಲ್ಲಿ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸಂಜೀವ್ ಕುಲಕರ್ಣಿ, ಗೋಪಾಲ್ ದಾಬ್ಡೆ, ಹಿಂಗೆ ಬೇರೆ ಇಟ್ಕೊಂಡು ಅದೊಂದಷ್ಟು ಕೆಲಸಗಳು ಮಾಡ್ತಿದ್ವಿ. ಇನ್ನು ರಾಜಕೀಯ ನಿಮ್ಗೆ ಗೊತ್ತಿದೆ, ಅದು ಇಂಪಾರ್ಟೆಂಟ್, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅದು ಬೇಕು. ಆದ್ರೆ ಈಗ ರಾಜಕೀಯ ಅವನತಿ ಹೆಂಗೊಂದು ನಾಗಮ್ಮ ಅಂತವ್ರು ಇದ್ರು, ನಜೀರ್ ಸಾಹೇಬ್ ಅಂತರಿದ್ರು, ರಾಮಕೃಷ್ಣ ಹೆಗ್ಡೆ ಅಂತರಿದ್ರು, ಜಯೇಶ್ ಪಟೇಲ್. ಈಗ ನೋಡ್ರಿ ಹೆಂಗಾಗಿದೆ, ಯಾರ್ಯಾರು ಹನಿ ಟ್ರ್ಯಾಪು ಏನೇನೋ ಕೇಳ್ತಿದ್ವಿ. ಅದೆಲ್ಲ ಸರಿ ಹೋಗ್ಬೇಕು ಅಂತ ಈಗ ಏಪ್ರಿಲ್ 3, 4 ಸಾಣೆಹಳ್ಳಿನಲ್ಲಿ ಒಂದು ದೊಡ್ಡ 2 ದಿವಸದ ಚಿಂತನಾ ಸಮಾವೇಶ ಇಟ್ಟಿದ್ವಿ. ಅದಕ್ಕೆ ನಮ್ಮ DR ಪಾಟೀಲು, BR ಪಾಟೀಲು, BL ಶಂಕರ್, ಹಿಂಗೆ ದೊಡ್ಡ ಎಲ್ಲ ಚಿಂತಕರನ್ನ, ರಾಜಕೀಯದಲ್ಲಿ ಒಂದು ಮನ ಮರ್ಯಾದೆ ಇಟ್ಕೊಂಡು ಒಳ್ಳೇದಾಗ್ಬೇಕು ಅಂತ ಬಯಸಂತರು ಇದ್ದಾರೆ ಇವತ್ತು ಸಾಕಷ್ಟು ಜನ. ಅವ್ರನ್ನೆಲ್ಲ ಒಗ್ಗೂಡಿಸಿ VR ಸುದರ್ಶನ್ ಇಂಥನ್ನೆಲ್ಲ ಸೇರಿಸಿ ಏನ್ ಮಾಡೋಣ ಮುಂದೆ ಅಂತ ಅದನ್ನು ಒಂದು ಬಹಳ ಗಂಭೀರವಾದ ಪ್ರಯತ್ನನ ಮಾಡ್ತಿದ್ವಿ. ಹೀಗೆ ಇವು 5 ಕ್ಷೇತ್ರಗಳು ಬಹಳ ಮುಖ್ಯ ಆಗಿರೋದ್ರಿಂದ ಅದರ ಸಂಚಾಲಕನಾಗಿ ಸಾಕಷ್ಟು 5 ಕ್ಷೇತ್ರದಲ್ಲೂ ಕೆಲಸ ನಡೀತಾ ಇದೆ. ಬಹಳ ಚಾಲೆಂಜಿಂಗ್ ಅವು. ಆದ್ರೂ ಎಷ್ಟೇ ಚಾಲೆಂಜ್ ಆಗಿರ್ಲಿ, ಮನುಷ್ಯ ಅಂದ್ರೆ ಚಾಲೆಂಜ್ ತಗೊಳಕ್ಕೆ ಅವನು ಹುಟ್ಟಿರೋದು ಅಂತಂದು ನಾವು ಮಾಡ್ತಾನೆ ಇದ್ದೀವಿ, ಬಿಟ್ಟಿಲ್ಲ. ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಪಾಂಡುಮಟ್ಟಿಯವರು ಅದಕ್ಕೆ ಹೌದು. ಅವರು ಬಹಳ ನಮಗೆ ಬೆಂಬಲ ಕೊಟ್ಟು ಅವ್ರನ್ನ ಮುಂದೆ ಇಟ್ಕೊಂಡು ಅವರು ಇನ್ನು ಬೇರೆ ಯಾರ್ಯಾರು ಈ ತರ ಬರ್ತಾರೆ ಕರ್ನಾಟಕದ ಎಲ್ಲ ಸ್ವಾಮಿಗಳು ಇಟ್ಕೊಂಡಿದ್ವಿ. ಹಿಂದೆ ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳ ಇದರಲ್ಲಿ ನಾವು ಇದನ್ನ ಮದ್ಯ ನಿಷೇಧ ಆಂದೋಲನ ಶುರು ಮಾಡಿ ಅದು ಬಹಳಷ್ಟು, ಅದರಲ್ಲೂ ಬಹಳಷ್ಟು ಕೆಲಸ ಆದವು. ಮೇಡಮ್, ನಿಮ್ಮಿಬ್ರ ಬಗ್ಗೆ ನಿಮ್ಮ ಮಗನ್ನ ತರಲೇಬೇಕು ನಾನು ಇವಾಗ. ನಿಮ್ಮ ಮಗ ಎಷ್ಟು ಖುಷಿ ಪಡ್ತಾನೆ ನಿಮ್ಮಿಬ್ಬರ ವ್ಯಕ್ತಿತ್ವ ನೋಡಿ. ಅಪ್ಪ ಅಮ್ಮ ಅವ್ರಿಗೆ ಮಾತ್ರ ಗೊತ್ತು, ಆಸ್ ಎ ಅಪ್ಪ ಅಮ್ಮ ಆಗಿ ನಿಮ್ಮ ಕೆಲವೊಂದು ಗುಣಗಳು ಅವ್ರಿಗೆ ಮಾತ್ರ ಗೊತ್ತು. ಬಟ್ ನೀವು ಒಬ್ಬ ಸಮಾಜ ಸೇವಕರು ಅಂತ ಅಂದಾಗ ಅವರು ಎಷ್ಟು ಖುಷಿ ಪಡ್ತಾರೆ? ಅಲ್ಲ, ಅವನಿಗೆ ಖುಷಿ ಆಗುತ್ತೆ. ಅವನೆಲ್ಲರೂ ಹೊರಗೆ ಹೋದಾಗ ನಮ್ಮ ಒಂದೆರಡು ಕೆಲಸಗಳ ಬಗ್ಗೆ, ನಮ್ಮ ಬಗ್ಗೆ ಜನ ಮೆಚ್ಚುಗೆ ಮಾತಾಡ್ತಾರಲ್ಲ, ಅದು ಅವನಿಗೆ ಬಹಳ ಖುಷಿ ಕೊಡುತ್ತೆ, ಸಂತೋಷನೂ ಆಗುತ್ತೆ. ಆಮೇಲೆ ನಾವು ಏನು ಇಷ್ಟು ಪೂರ್ತಿ ನೀವು ಇದರಲ್ಲೇ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಲ್ಲ
ಅಂತಾನು ಅವನಿಗೆ ಒಂದೊಂದ್ಸಲಿ ಕಾಳಜಿ ಕಳಕಳಿಯನ್ನು ಬರುತ್ತೆ. ಹೌದು ಹೌದಲ್ವಾ? ಯಾಕೆಂದ್ರೆ ಎಲ್ಲಿದ್ದಾರೆ ಇವಾಗ ಅವರು? US ಅಲ್ಲಿ ಇದ್ದಾರೆ. ಇದು ಒಂದು ಟೀಕೆ ಏನಾದ್ರು ಬರ್ಬೋದಾ ಸರ್? ನೀವ್ ಇಲ್ಲಿ ಇಷ್ಟು ಕನ್ನಡ ಸಮಾಜ ಸೇವೆ ಅಂತ ಹೇಳಿ ಮಾಡಿ ಮಗನ್ ಮಾತ್ರ US ನಲ್ಲಿ ಬಿಟ್ಟಿದ್ದೀರಾ? ಯಾಕೆಂದ್ರೆ ಆಬ್ವಿಯಸ್ಲಿ ಈ ತರದೊಂದು ಟೀಕೆಗಳು ಬಂದೇ ಬರುತ್ತೆ ಅಲ್ವಾ ಸರ್? ಬಂದಿದೆ. ಆದ್ರೆ ಎಲ್ಲಾರು ಏನ್ ಟೀಕೆ ಬರೋದಿಲ್ಲ, ಬಟ್ ಆದ್ರೆ ಅವ್ರವ್ರ ಇಚ್ಛೆ ಅಲ್ವಾ, ವೈಯಕ್ತಿಕ ಸ್ವಾತಂತ್ರ್ಯ ಇದೆ. ನಾವು ಬಾ ಅಂತ ಕೇಳಿದ್ವಿ ಅವ್ನಿಗೆ, ಇಲ್ಲ ನಾನು ಬರೋದಿಲ್ಲ ಇಲ್ಲೇ ಇರ್ತೀನಿ ಅಂತ. ನಾನು ಅವ್ನಿಗೆ ಏನ್ ಹೇಳ್ತಿದ್ದೀನಿ, ಅಲ್ಲೂ ಸಹಿತ ಒಂದಿಷ್ಟು ಜಿದ್ದು ಕೃಷ್ಣಮೂರ್ತಿ ಹೋದು ವಿಪಶ್ಯನ ಧ್ಯಾನ ಕೇಂದ್ರಗಳಿಗೆ ಹೋಗು, ಗ್ರಾಜುಯಲಿ ಸ್ವಲ್ಪ ಈ ತರದ್ದೆಲ್ಲ ಜನರಿಗೆ ಒಳ್ಳೆ ಮಾಡೋಂಥ ಪ್ರಯತ್ನ ಮಾಡು ಅಂತ ಹೇಳ್ತಾ ಇದ್ದೀನಿ. ಅವನೇನು ಶಿಫ್ಟ್ ಆಗ್ಬೇಕು, ಈಗ ಲೈಫಲ್ಲಿ ಸೆಟ್ಲ್ ಆಗ್ತಿದ್ದಾನೆ, ಮುಂದೆ ಚೇಂಜ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದು ಎಲ್ಲರಿಗೂ ಅವ್ರವ್ರ ವೈಯಕ್ತಿಕ ಇಷ್ಟ ಅಲ್ವಾ, ನಾವು ಯಾವ್ದನ್ನು ಹೇರಕ್ ಆಗೋದಿಲ್ಲ. ಓಕೆ ಸರ್, ನಿಮ್ಮ ಅವ್ರು ಚಿಕ್ಕವ್ರು ಇದ್ದಾಗ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ ಯಾವ್ದು ಹೇಳ್ತೀರಾ ಮ್ಯಾಮ್? ಯಾಕಂದ್ರೆ ನಿಮ್ಮಿಬ್ರು ಸಮಾಜ ಸೇವೆನಲ್ಲಿ ಸಿಕ್ಕಾಬಟ್ಟೆ ಬಿಸಿ ಇದ್ದು ಅದು ನನ್ಗೆ ತುಂಬಾ ಟಫೆಸ್ಟ್ ಸಿಚುವೇಶನ್ ಆಗಿತ್ತು ಮಗನ್ ಹ್ಯಾಂಡಲ್ ಮಾಡೋದು ಅನ್ನೋ ಅಂತ ಸಿಚುವೇಶನ್ ಏನಾದ್ರು ಇದ್ರೆ? ಅದೇ, ನಾನು ಮುನ್ಸಿಪಲ್ ಕೌನ್ಸಿಲರ್ ಆದಾಗ ನನಗೆ ಬಹಳ ಕಷ್ಟ ಆಗೋದು. ಇವನು ಸ್ಕೂಲಿಂದ ಬರ್ತಿದ್ದ, ಅವನಿಗೆ ನನ್ನದ ಅಟ್ಯಾಚ್ಮೆಂಟ್ ಬಹಳ. ಹಾಗಾಗಿ ಅವ್ನು ಬಂದಾಗ ನಾನು ಇಲ್ಲಿದ್ರೆ ಅವನಿಗೆ ತುಂಬಾ ಸಿಟ್ಟು ಬರೋದು. ನೀವು ಮುನ್ಸಿಪಾಲ್ಟಿಗೆ ಹೋಗ್ಬೇಡಿ, ಬಿಟ್ಬಿಡಿ, ನಾನು ಬಂದಾಗ ನೀವು ಮನೇಲಿ ಇರ್ಲೇಬೇಕು ಅಂತಿದ್ದೆ. ಒಂದೊಂದ್ಸಲಿ ಅನಿವಾರ್ಯ ಕಾರಣಕ್ಕೆ ಹೋಗ್ಬೇಕಾಗ್ತಿತ್ತು. ಟೈಮ್ ಅವ್ನು ಸ್ಕೂಲಿಂದ ಬಂದಾಗ ನಾನು ಇರಕ್ ಆಗ್ತಿರ್ಲಿಲ್ಲ. ಸೊ ಅಂತ ಸಂದರ್ಭಗಳು ನೋಡಿದಾಗ ಅಯ್ಯೋ, ಅವನು ಬಂದು ನನ್ನ ಹತ್ರ ಕೇಳಿದ, ಅಮ್ಮ ಎಲ್ಲಿ ಅಂತ. ಮುನ್ಸಿಪಾಲ್ಟಿಗೆ ಹೋಗಿದಾರೆ, ಅದೊಂದು ಮುನ್ಸಿ ಅಂತ ನಾನು ಹೋದ್ರು ಅಲ್ಲಿ ನಾನು ಯಾಕೆ ರಾಜಕೀಯ ಇದಕ್ಕೆ ಹೋದೆ ಅಂತ ಕ್ಷೇತ್ರಕ್ಕೆ ಅಂದ್ರೆ ಅಲ್ಲಿ ಇದ್ಕೊಂಡು ಒಂದ್ ಅಧಿಕಾರ ಸಿಗುತ್ತೆ, ಒಳ್ಳೆ ಕೆಲಸ ಇನ್ನೂ ಮಾಡ್ಬೋದು ಇದ್ರೆ ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಒಂದೇ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಹೋದೆ. ಆಮೇಲೆ ನಾನಾಗಿ ಹೋದವಳಲ್ಲ, ನನ್ನ ಗುರುತಿಸಿ ಬಲವಂತವಾಗಿ ನನ್ನನ್ನ ರಾಜಕೀಯಕ್ಕೆ ಜನಗಳ ಆಸೆ ಕಳ್ಸಿದ್ದು, ಜನಗಳ ಒಂದು ಆಸೆ ಅಪೇಕ್ಷೆ ಒತ್ತಾಯದ ಮೇಲೆ ನಾನು ಖಂಡಿತ ಎಲೆಕ್ಷನ್. ಓಕೆ, ಇವ್ರಿಗೆ ಏನಿಲ್ಲ, ಮಕ್ಕಳಿಗೆ ಏನಪ್ಪಾ ಅಂದ್ರೆ ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಆಲ್ವೇಸ್ ಅವೈಲೇಬಲ್ ಇರ್ಬೇಕು, ಅವ್ರಿಗೆ ಏನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಡ್ಲಿಕ್ಕೆ ಅವೈಲೇಬಲ್ ಇರ್ಬೇಕು. ಆಗ್ಬಿಡೋದು, ಏನಾದ್ರು ಮೀಟಿಂಗ್ಸ್ ಇತ್ತು, ಏನಾದ್ರು ಒಂದು ಯಾವ್ದಾದ್ರು ಕೆಲಸ ಇತ್ತು ಅಂತ ಬಂದಾಗ ಲೇಟ್ ಆದಾಗ ಅವನಿಗೆ ಸ್ವಲ್ಪ ಬೇಜಾರಾಗ್ತಿತ್ತು. ಅದನ್ನ ಹಂಗೆ ಅವ್ನಿಗೆ ಕನ್ವಿನ್ಸ್ ಮಾಡಿ. ಆಮೇಲೆ ಇಬ್ರು ದಂಪತಿದು ಕೋವಿಡ್ ಟೈಮ್ ಅಲ್ಲಂತೂ ನಿಮ್ಮ ಸರ್ವಿಸ್ ಸರ್ ಆಬ್ವಿಯಸ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್. ಪೇಪರಲ್ಲೆಲ್ಲ ನೋಡಿದಾಗ ನಿಜವಾಗ್ಲೂ ಖುಷಿ ಆಗೋದು. ಬಟ್ ನಾನು ಅವಾಗ ಅನ್ಕೊಳ್ತಾ ಇದ್ದೆ, ಯಾರಿವರು ಹಿಂಗೆ ಬಂದು ಕುತ್ಕೊಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಒಂದಿನ ನಿಮ್ ಮುಂದೆ ಬಂದು ಕೂರ್ತೀನಿ ಅಂತ ನಾನು ಯಾವತ್ತು ಅನ್ಕೊಂಡಿರ್ಲಿಲ್ಲ. 300 ಜನಕ್ಕೆ ಡೈಲಿ ಊಟ ಕೊಡ್ತಿದ್ವಿ ಅವತ್ತು. ಅವಾಗ ಏನು ಟೈಮ್ ಆಯ್ತಲ್ಲ, ಎಷ್ಟು ಚಾಲೆಂಜಿಂಗ್ ಸರ್ ಇದೆಲ್ಲ ಅಲ್ವಾ? ಒಂದು ದಿನದ್ದಲ್ಲ, ಒಂದು 4-5 ತಿಂಗಳಲ್ವಾ ಮ್ಯಾಮ್? ಕೊಟ್ವಿ. ಆಮೇಲೆ ಕಿಟ್ ಕೊಟ್ವಿ ಒಂದಷ್ಟು ಎಲ್ಲ ಇದ್ ಮಾಡಿ. ಅಂದ್ರೆ ನಮ್ಗೆ ಬರೀ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ಡೋನರ್ಸ್ ಬಹಳ ಸಪೋರ್ಟ್ ಮಾಡ್ತಾರಲ್ಲ ಅಂತಂದೇಳಿ ದುಡ್ಡು ಕೊಟ್ರು. ಅವರು ದುಡ್ಡು ಕೊಡೋಕೆ ನಾವು ಮಾಡಿದ್ವಿ. ನಾವು ಅವಾಗ ಕೋವಿಡ್ ಇದೇ ನಿಂಗೆ ಕ್ಲೋಸ್ ಮಾಡ್ಬೇಡ ಅನ್ನಂಗಾಗಿತ್ತು. ಅದು ಕೋವಿಡ್ ಕ್ಲೋಸ್ ಮಾಡ್ಲಿಲ್ಲ ಅಷ್ಟೇ ಅಲ್ಲ, ಸರ್ವಿಸ್ ಮಾಡಿದ್ವಿ. ಆಮೇಲೆ ನಮ್ಗೆ ಯಾರಿಗೂ ಕೋವಿಡ್ ಬರ್ಲಿಲ್ಲ, ಬಹಳಷ್ಟು ಒಳ್ಳೆ ಕೆಲ್ಸಗಳು ಮಾಡಿದ್ವಿ. ಸಾಕಷ್ಟು ಡೊನೇಷನ್ ಬಂತಾವ. ನೋಡ್ರಿ ಹೆಂಗಿದೆ, ಯೂನಿವರ್ಸ್ ಇಸ್ ಆಲ್ವೇಸ್ ವಿತ್ ಅಸ್ ಅಂತ ಒಂದು ಮಾತಿದೆ. ಒಳ್ಳೆ ಕೆಲಸಕ್ಕೆ ಸಮಾಜ ಯಾವಾಗ್ಲೂ ಬೆಂಬಲ ಕೊಡುತ್ತೆ. ಇವತ್ತು ನಮ್ಗೆ ನಮ್ಮ ಟ್ರಸ್ಟ್ಗೆ ಯಾವತ್ತೂ ಆರ್ಥಿಕವಾಗಿ ತೊಂದರೆ ಆಗಿಲ್ಲ. ನಾವು ಹಂಗೆ ಮಾಡ್ತೇವೆ. ಬಹಳಷ್ಟು ಟ್ರಸ್ಟ್ಗಳು ಆರ್ಥಿಕ ತೊಂದರೆ ಅಥವಾ ಅವ್ರ ಡೆಡಿಕೇಶನ್ ಇದರಿಂದ ಅವು ಕ್ಲೋಸ್ ಆಗ್ಬಿಡ್ತಾವ. ನಮ್ದು ಹಂಗೆ ಏನಾಗಿಲ್ಲ, ಬಹಳ ಚೆನ್ನಾಗಿ ನಡೀತಿದೆ ನಮ್ದು ಟ್ರಾನ್ಸ್ಪರೆನ್ಸಿ. ಎಷ್ಟು ಚಾಲೆಂಜಿಂಗ್ ಆಗುತ್ತೆ. ಕೋವಿಡ್ ಬಂದಾಗ ನಾಗಮ್ಮ ಆಂಟಿ ಇವರು ಬೇಡ, ಇಷ್ಟು 25 ಜನ ಇಟ್ಕೊಂಡಾಗ ಏನಾರ ಆದ್ರೆ ಕಷ್ಟ, ಅಡಿಗೆಯವ್ರು ಇಲ್ಲ, ಮತ್ ತರಕಾರಿ ಎಲ್ಲ ಯಾರು ಹೊರಗೆ ತಂದಾಕಕ್ಕಾಗಲ್ಲ, ಇಲ್ಲ ಅವ್ರವ್ರ ಮನೆಗಳಿಗೆ ಕಳಿಸ್ಬಿಡೋಣ ಅಂತಂದ್ರು. ನಾನಂದೆ ಇಲ್ಲ, ಈ ಸಂದರ್ಭದಲ್ಲಿ ಅವ್ರನ್ನ ಮನೆಗೆ ಕಳ್ಸೋದು ಸರಿಯಲ್ಲ. ನಾವು ಅವ್ರನ್ನ ನೋಡ್ಕೊಂತೀವಿ ಅಂತ ಕರ್ಕೊಂಬಂದು ಮಾತು ಕೊಟ್ಟಿದೀವಿ, ಈಗ ಕಳ್ಸಿದ್ರೆ ನಮ್ಮ ಮಾತಿಗೆ ತಪ್ಪದಂಗ ಆಗುತ್ತೆ, ಬೇಡ ನಾನು ಧೈರ್ಯವಾಗಿ ನೋಡ್ಕೊಂತೀನಿ ಅಂತಂದೆ. ಅದೇ ರೀತಿ ನಾನು ಅವರಿಗೆ ಕೋವಿಡ್ ಇಂಜೆಕ್ಷನ್ಗಳು ಮಾಡಿಸ್ದೆ. ಅಲ್ಲಿ ಊಟಕ್ಕೂ ಒಂದು ದಿವಸ ಕೊರತೆ ಆಗ್ಲಿಲ್ದಂಗೆ ತರಕಾರಿ ತರಿಸಿ ಅಡಿಗೆ ಎಲ್ಲ ಮಾಡಿಸ್ತಿದ್ದೆ. ನಾನು ಹೊರಗೆ ಓಡಾಡಿ ಬರ್ತಿದ್ದೆ. ಅವಾಗ ಒಂದೊಂದ್ಸಲಿ ಇವ್ರು ಅನ್ನೋರು, ನೀನ್ ಎಲ್ಲಾ ಕಡೆ ಹೋಗಿ ಬರ್ತೀಯ ಮನೆಗೆ ಅಂತ ಹೆದರೋರು. ಇಲ್ಲ, ಆದ್ರೆ ದೇವ್ರ ದಯದಿಂದ ಮತ್ತೆ ನಾವ್ ಮಾಡೋ ಕೆಲಸದ ಒಂದು ಕೃಪೆನೋ ಏನೋ ಯಾರಿಗೂ ಏನೂ ಆಗ್ಲಿಲ್ಲ. ಒಬ್ಬ ಅಜ್ಜರಿಗೂ ಆಗ್ಲಿಲ್ಲ. ಎಲ್ಲ ಎರಡು ಡೋಸನ್ನು ಎಲ್ಲರಿಗಿಂತ ಮುಂಚಿತವಾಗಿ ನಾನು ಅಜ್ಜರಿಗೆ ಕೊಡಿಸಿದ್ದೆ. ನನಗೆ ಅದು ಬಹಳ ಒಂಥರ ಸಂತೋಷ ಪಡೋದು ವಿಚಾರ. ಅದು ನಿಜವಾಗ್ಲೂ ಅವ್ರನ್ನೆಲ್ಲ ಯಾವುದೇ ತೊಂದರೆ ಬರ್ಲಿಲ್ದಂಗ ಕಣ್ಣಲ್ಲ ಅನ್ನೋದೊಂದು ಖುಷಿ ಇದೆ. ನಂತರ ನಾವು ಸ್ನೇಹ ಬಳಗದಿಂದ ಫಸ್ಟ್ ನಾನು
ನಾವೆಲ್ಲ ಸೇರ್ಬಿಟ್ಟು ಕೋವಿಡ್ ಟೈಮಲ್ಲಿ ಮನೆಯಲ್ಲೆಲ್ಲ ಮಾಸ್ಕ್ ಹೊಲ್ದು ಫಸ್ಟ್ DC ಆಫೀಸಿಗೆ ಕೊಟ್ಟು ಅಲ್ಲಿ ಅವರೆಲ್ಲ ವರ್ಕರ್ಸ್ ಬೇರೆ ಬೇರೆ ಕಡೆ ಹೋಗ್ತಿದ್ರು. ಅವಾಗ ಇನ್ನೂ ಗೌರ್ಮೆಂಟಿಂದ ಮಾಸ್ಕಿಂದ ಸಪ್ಲೈನೇ ಇರಲಿಲ್ಲ. ನಾವು ಅದು ಹೇಗಿರುತ್ತೆ ಮಾದರಿ ಅಂತ ಅದನ್ನ ತಿಳ್ಕೊಂಡು BSC ಅಂಗಡಿಯಲ್ಲಿ ಓಪನ್ ಮಾಡಿಸಿ ಬಟ್ಟೆ ತಗೊಂಡು ಬಂದು ಹೊಲಿದು ಅವರಿಗೆ ಕೊಟ್ಟಿದ್ವಿ. ಫುಡ್ ಹಂಗೆ ಹಂಚಿ ಬಂದ್ವಿ ಎಲ್ಲ ಕಡೆ. ನಾನು ಹೋಗ್ತಿದ್ದೆ ಫುಡ್ ಹಂಚಕ್ಕೆ, ಮತ್ತೆ ಎಲ್ಲಾರು ಫುಡ್ ತಯಾರು ಮಾಡ್ಬೇಕಾದ್ರೆ ನಾನು ಹೋಗಿ ಅಲ್ಲಿ ಸಹಾಯ ಮಾಡ್ತಿದ್ದೆ. ಇವೆಲ್ಲ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡುವಂತ ಕೆಲಸ. ಮ್ಯಾಮ್, ನೀವು ನಾಗಮ್ಮ ಕೇಶವಮೂರ್ತಿ ಅಂತ ಹೇಳಿದ್ರಿ. ಇವಾಗಿನ ಜನರೇಷನ್ ಅವ್ರಿಗೆ ನಾಗಮ್ಮ ಕೇಶವಮೂರ್ತಿ ಅಂದ್ರೆ ಯಾರು ಅಂತ ಗೊತ್ತೇ ಇಲ್ಲ. ಒಂದಷ್ಟು ಜನ ಗೊತ್ತಿರ್ಬೋದು, ತುಂಬಾ ಜನಕ್ಕೆ ಗೊತ್ತಿಲ್ಲ. ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಿದೋ ಅಂತ ಒಂದಷ್ಟು ಟೈಮ್ಗಳನ್ನ ಹಂಚ್ಕೋಬೇಕು ಅಂದ್ರೆ ಯಾವ ಟೈಮ್ ಹಂಚ್ಕೊಳ್ತೀರಾ ಮ್ಯಾಮ್? ಅಲ್ಲ, ನಾನು ಅದಕ್ಕೋಸ್ಕರನೇ ನಾನೇನ್ ಮಾಡಿದೆ, ಅವ್ರ ಜೊತೆಗೆ ನಾನು ಸಮಾಜ ಅಲ್ಲದೆ ರಾಜಕೀಯವಾಗೂ ಅವ್ರ ಜೊತೆ ಇದ್ದೆ. ನನ್ನನ್ನು ಅವರು ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಮಾಡಿದ್ರು, ಅವ್ರು ಪ್ರೆಸಿಡೆಂಟ್ ಇದ್ರು. ಸೊ ಥ್ರೂಔಟ್ ಸ್ಟೇಟ್ ನಾವಿಬ್ರು ಒಟ್ಟಿಗೆ ಟೂರ್ ಮಾಡ್ಬೇಕಾಗ್ತಿತ್ತು. ಅವ್ರ ಜೊತೆಗೆ ನನ್ಗೆ ಎಲ್ಲಾ ಕಡೆಗಳಿಗೂ ಕರ್ಕೊಂಡು ಹೋಗ್ತಿದ್ರು. ಎಲ್ಲ ಸಭೆ ಸಮಾರಂಭಗಳು ಇರ್ಬೋದು, ಮೀಟಿಂಗ್ಸ್ ಇರ್ಬೋದು, ಎಲೆಕ್ಷನ್ಸ್ ಎಲ್ಲದರಲ್ಲೂ ಭಾಗವಹಿಸ್ತಿದ್ದೆ. ಆಮೇಲೆ ಈಗ ಅವ್ರ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಬಹಳ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಮುಂದಿನ ಪೀಳಿಗೆಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಅವ್ರ ಬಗ್ಗೆ ಅನನ್ಯ ಅಂತ ಒಂದು ಪುಸ್ತಕ ಮಾಡಿದೆ. ಆ ಪುಸ್ತಕನ ಸಾಕಷ್ಟು ಕಡೆ ಸ್ಕೂಲ್ಗಳು ಕಾಲೇಜ್ಗೆಲ್ಲ ಕೊಟ್ಟೆ. ಸೊ ಅದು ಒಂದು ಅವ್ರಿಗೊಂದು ಮಾದರಿಯಾಗ್ಲಿ ವಿದ್ಯಾರ್ಥಿಗಳಿಗೆ ಅಂದ್ಬಿಟ್ಟು ಆ ಪುಸ್ತಕ ಮಾಡಿದೆ. ಸೊ ಆ ಪುಸ್ತಕದಿಂದ ಅವರ ಕೆಲಸಗಳು ಪ್ರತಿಬಿಂಬಿಸಿ. ನಿಮ್ಮ ಅವರ ಬಾಂಧವ್ಯ ಹೆಂಗಿತ್ತು ಮ್ಯಾಮ್? ನಮ್ದು ಬಾಂಧವ್ಯ ಅಂದ್ರೆ ತಾಯಿ ಮಗಳ ಸಂಬಂಧ ತರ ಇತ್ತು. ಅವರು ಪ್ರತಿಯೊಂದು ಕಷ್ಟಗಳನ್ನೇ ಅವರು ಏನೇ ಇದ್ರು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ನನ್ಗೂ ಸಹ ಅವ್ರು ಯಾವಾಗ್ಲೂ ಹೇಳೋದು, ನೀನ್ ನನ್ ಬಲಗೈ ಇದ್ದಂಗೆ, ನಿನ್ನಂತ ಒಬ್ಬ ಹೆಣ್ಣುಮಗಳು ನನ್ ಜೊತೆ ಇರ್ಲಿಕ್ಕೆ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ಅವರು ತುಂಬಾ ಕಡೆ ಎಲ್ಲರಂದ್ರಿಗೂ ಹೇಳಿದ್ದಾರೆ. ಹಾಗಾಗಿ ನನ್ನ ಬಗ್ಗೆ ಅವರಿಗೆ ಬಹಳ ಒಂದು ಅಚ್ಚುಮೆಚ್ಚು, ಒಂದು ಪ್ರೀತಿ ಎಲ್ಲ ಇತ್ತು. ಆಮೇಲೆ ಅಷ್ಟೇ ನನ್ನ ಬಗ್ಗೆ ನಂಬಿಕೆ ಭರವಸೆನೂ ಇತ್ತು. ಓಕೆ ಸರ್, ಇನ್ನು ಬೇರೆ ಏನೇನು ಪ್ಲಾನ್ ಇದೆ ಸರ್ ನಿಮ್ಮ ಕರುಣಾಜೀವ ಟ್ರಸ್ಟ್ ಇಂದ? ಅದು ಕರುಣಾಜೀವಕ ಅದೇ ಇದೆಯಲ್ಲ, ಸರ್ವೋದಯ ಸಮುದಾಯ ಬೇಕಾದಷ್ಟು ಇದೆ. ಅಲ್ಲಿನೂ ಕೆಲಸಗಳು ಸಾಕು. ಮುಖ್ಯವಾಗಿ ನಾನು ನೀವ್ ಹೇಳ್ತಾ ಇದ್ರಿ, ನಾನು ಕಾಲ್ ಮಾಡಿದಾಗ ನೀವು ಹೇಳ್ತಾ ಇದ್ರಿ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀನಿ ಅಂತ. ಅದನ್ನ ಈಗ 8 ವರ್ಷದಿಂದ ನಾವು ಸತತವಾಗಿ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ನಡೆದಿದೆ. ಈಗ ಬೇಸಿಗೆನಲ್ಲಿ ಪಾಪ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೆಲ್ಲ ಒಂದು ಇದು ಬಹಳ ಮುಖ್ಯ. ಜೊತೆಗೆ ನಾನು ಸಾಕಷ್ಟು ಮೊದಲಿಂದನೂ ಒಂದಿಷ್ಟು ಬರೆಯ ಅಭ್ಯಾಸ ಮಾಡಿಕೊಂಡು, ಮೊದಲನೇದಾಗಿ ನಾನು ಮಾಗನೂರು ಬಸಪ್ಪ ಪುಸ್ತಕ ಬರೆದೆ. ಅದರ ನಂತರ ಕೆಲವು ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದೆ. ಚಿನ್ಮಯ ಮಿಷನ್ನ ಒಂದೆರಡು, ವಿಭೀಷಣ ಗೀತ, ಗೇಮ್ ಆಫ್ ಲೈಫ್ ಅಂತ, ಜೀವನದ ಆಟ ಅಂತಂದೇಳಿ. ಆಮೇಲೆ ಹಿರೇಮಠದ ಸ್ವದೇಶ ಚಳುವಳಿ, ಗ್ರಾಮ ಸ್ವರಾಜ್ಯ ಅನ್ನೋದೊಂದು ಬುಕ್ ಬರೆದೆ. ಆಮೇಲೆ ಇತ್ತೀಚೆಗೆ ಒಂದು 5-6 ಪುಸ್ತಕಗಳನ್ನ ತಂದೆ. ನಿತ್ಯಾನಂದಕ್ಕೆ ನೀತಿ ಪ್ರೀತಿ, ಟಾಲ್ಸ್ಟಾಯ್ ಚಿಂತನೆಗಳು, ಬುದ್ಧಂದು ಧರ್ಮಪಾದ, ಈ ಥರ ಪುಸ್ತಕಗಳನ್ನು ನಾನು, ಮತ್ತೆ ನಡೆ ನುಡಿ ಸಿದ್ಧಾಂತ, ಈ ಥರ ಪುಸ್ತಕಗಳು ಸುಮಾರನ್ನ ಈಗೆಲ್ಲ ಬಿಡುಗಡೆ ಆಗಿ ಸಾಕಷ್ಟು ಅವೆಲ್ಲ ಖರ್ಚಾಗಿದೆ. ಸಾಕಷ್ಟು ಅದೊಂದು ನಡೆದಿದೆ. ಮತ್ತೆ ನಾನು ಸಾಮಾಜಿಕ ಕಳಕಳಿ ದೃಷ್ಟಿಯಿಂದ ಒಂದು ವಾಚಕರವಾಣಿಗಾದ್ರೂ ಒಂದು ಸಣ್ಣದಾದ್ರೂ ಒಂದು ಬರೆದಿರ್ತೀನಿ. ಜನರನ್ನ ಅವೇರ್ನೆಸ್ ಮಾಡಬೇಕು, ಜನರಲ್ಲಿ ಜಾಗೃತಿ ಮಾಡಬೇಕು, ಜನರೆಲ್ಲರ ಜೀವನ ಚೆನ್ನಾಗಾಗಬೇಕು. ನಾನೊಬ್ಬನೇ ಆನಂದವಾಗಿದ್ರೆ, ಶಾಂತವಾಗಿದ್ರೆ ಅದಕ್ಕೆ ಅರ್ಥ ಇರೋದು. ಎಲ್ಲರೂ ಆನಂದವಾಗಿರ್ಬೇಕು, ಶಾಂತಿಯಿಂದ ಇರ್ಬೇಕು, ಪ್ರೀತಿಯಿಂದ ಇರ್ಬೇಕು. 100 ಕಾಲ ಇದೆ ಅದು ಬದುಕು. ಯಾಕೆ ಜಗಳಗಳು, ಯಾಕೆ ಅಶಾಂತಿ, ಯಾಕೆ ಇವತ್ತು ವೈಯಕ್ತಿಕ ಪ್ರತಿಷ್ಠೆನ ವಿಜೃಂಭಿಸ್ಬೇಕು? ಈ ಮದುವೆಗಳು, ದೊಡ್ಡ ಮನೆಗಳು, ದೊಡ್ಡ ಕಾರ್ಗಳು, ಇವೆಲ್ಲ ಬೇಡ ಅಂತಂದೇಳಿ ಏನು ಈ ಬುದ್ಧ ಬಸವ ಗಾಂಧಿ ಏನು ಹೇಳಿದ್ರು, ಆ ಮಾರ್ಗದಲ್ಲಿ ನಾವೆಲ್ಲರೂ ನಡೆದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಇದು ಎಲ್ಲ ಆಯ್ತು, ಸಾಮಾಜಿಕ ಕಳಕಳಿಗೆ ಕೆಲಸಗಳು, ಸಾಮಾಜಿಕ ಕೆಲಸಗಳು, ಇದೆಲ್ಲದ್ರ ನಡುವೆ ನಿಮ್ಮ ಒಂದು ಪರ್ಸನಲ್ ಟೈಮ್ ಅಂತ ಹೇಗೆ ಕಳಿತೀರಾ ಸರ್? ಯಾಕಂದ್ರೆ ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಹೋಗ್ತೀವಿ. ನಮಗೆ ದೇಶ ಸುತ್ತೋದು ಬಹಳ ಖುಷಿ ಕೊಡುತ್ತೆ. ಸಾಕಷ್ಟು ದೇಶಗಳನ್ನು ಸುತ್ತಿದೀವಿ. ಎಲ್ಲೆಲ್ಲಿ ಹೋಗಿದ್ದೀರಾ? ಯುರೋಪು, ಚೈನಾ, ಸಿಂಗಾಪುರ್, ಮಲೇಷಿಯಾ, ಅಮೆರಿಕಾಗಂತೂ ಒಂದು 5 ಸಲ ಹೋಗಿದ್ದೀವಿ. ಹೀಗೆ ಸಾಕಷ್ಟು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸಾಕಷ್ಟು ದೇಶಗಳನ್ನ ಸುತ್ತೀವಿ. ಎಲ್ಲ ಈಜಿಪ್ಟು, ಬಹಳ ಕಡೆ ಹೋಗಿದ್ವಿ. ನಮ್ಮ ದೇಶದಲ್ಲಿರೋ ಬೇಕಾದಷ್ಟು ರಾಜ್ಯಗಳಿಗೆ ಹೋಗಿ ಬಂದಿದ್ದೀವಿ. ನಾರ್ತ್ ಈಸ್ಟ್ಗೆಲ್ಲ ಹೋಗಿ ಬಂದಿದ್ದೀವಿ. ನಾರ್ತ್ ಇಂಡಿಯಾ ಆಲ್ಮೋಸ್ಟ್ ಟೂರ್ ಮುಗಿಸಿದೀವಿ. ಸೌತ್ ಇಂಡಿಯಾ
ಎಷ್ಟು ಪ್ರಶಸ್ತಿಗಳು ಬಂದಿದೆ ಸರ್ ನಿಮ್ಗೆ ಇದು? ಅದರಿಂದ ನಾವು ಓಡೋಗಿಲ್ಲ, ಆದ್ರೂ ಹುಡ್ಕೊಂಡು ಬಂದಿದೆ. ಜಿಲ್ಲಾಡಳಿತದವರೊಂದು, ಈ ರಾಜ್ಯೋತ್ಸವದವರೊಂದು, ನಾವೆಂದೂ ಅಪ್ಲಿಕೇಶನ್ ಹೋಗಿಲ್ಲ, ಯಾರ್ಯಾರಿಗೂ ವಸೂಲಿ ಮಾಡಕ್ ಹೋಗಿಲ್ಲ. ಅವರೇ ನೋಡಿ ಅವರೇ ಕಮಿಟಿನಲ್ಲಿ ಹೆಸರಿಟ್ಟು ಅವ್ರು ಕೊಟ್ಟಿದ್ದಾರೆ. ಅಲ್ಲಿ ರಾಜ್ಯೋತ್ಸವದ ಒಂದು ಜಿಲ್ಲೆದೊಂದು ಮತ್ತೆ ಮುನ್ಸಿಪಾಲಿಟಿ ಕೊಡ್ತಾರಲ್ಲ ಅದೊಂದು, ಜಿಲ್ಲಾಡಳಿತ ಎರಡು ಕೊಟ್ಟಿದ್ದಾರೆ, ಅವ್ರಿಗೂ ಹಂಗೆ ಕೊಟ್ಟಿದ್ದಾರೆ. ನಾವೆಂದು ಅದರಿಂದ ಹೋಗಿಲ್ಲ, ಯಾವುದಕ್ಕೂ ಹೋಗಲ್ಲ ನಾವು. ವನಿತಾ ಸಮಾಜದಿಂದ ವನಿತಾ ಸೇವಾ ಪ್ರಶಸ್ತಿ ಬಂದಿದೆ, ಕಾಯಕ ಪ್ರಶಸ್ತಿ ನಿಜಲಿಂಗಪ್ಪ ಸಂಸ್ಥೆಯವರು ಅವರು ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಜಿಲ್ಲಾಡಳಿತದಿಂದ ಬಂದಿದೆ. ಆಮೇಲೆ ನನಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದು ಒಂದು ಪ್ರಶಸ್ತಿ ಬಂದಿದೆ. ಹೀಗೆ ಸಾಕಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದನೂ ಅದು ಪ್ರಶಸ್ತಿಗಿಂತ ಅವರು ನಮ್ಮ ಬಗ್ಗೆ ಒಂದು ಪ್ರೀತಿ ಇಟ್ಟಿದ್ದಾರೆ ಅನ್ನೋದು ಸಂತೋಷ ಕೊಡುತ್ತೆ. ಅದೇ ನಮ್ಮನ್ನ ಗುರುತಿಸಿದಾರೆ ಅನ್ನೋದೊಂದು. ನೆಕ್ಸ್ಟ್ ನಮಗೆ ಕೆಲಸ ಮಾಡ್ಲಿಕ್ಕೆ ಇನ್ನೊಂದು ಸ್ಫೂರ್ತಿ ಬರುತ್ತೆ. ಒಂದು ಕೈ ನಮ್ಗೆ ಪ್ರಶಸ್ತಿ ಬಂತು ಅಂದ್ರೆ ಅಲ್ಲಿಗೆ ಜವಾಬ್ದಾರಿ ಜಾಸ್ತಿ ಆಯ್ತು. ನನಗೆ ದಾವಣಗೆರೆ ಜನತೆ ನಮಗೆ ತೋರಿಸೋ ಪ್ರೀತಿ, ಆ ಗೌರವ, ಒಂದು ನಂಬಿಕೆನೆ ನನಗೆ ದೊಡ್ಡ ಪ್ರಶಸ್ತಿ ಆಗಿದೆ ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡಿದಾಗ ಆ ಕ್ಷಣದಲ್ಲಿ ಒಂದು ಬಹಳ ಸಾರ್ಥಕ್ಯ ಭಾವ ಸಿಗುತ್ತೆ. ಅದೇ ಸಾಕು, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ. ಇನ್ನ ಬೇರೆ ಪ್ರಶಸ್ತಿಗಳಿಗೆ ಅವ್ರಿಗೆ ಅದು ಸಿಕ್ತು, ಇವ್ರಿಗೆ ಸಿಕ್ತು, ನನಗ್ ಸಿಗ್ಲಿಲ್ಲ, ಅದು ಇದು ಏನೇನೋ ಇರುತ್ತೆ. ಹೇಳಿದ್ರಿ ಸಾರ್ಥಕತೆ ಭಾವ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸರ್, ನಿಮ್ಮ ಈ ಒಂದು ಸಮಾಜ ಸೇವೆನ ಯಾವತ್ತಾದ್ರೂ ಮಿಸ್ಯೂಸ್ ಮಾಡ್ಕೊಂಡಿದಾರ ಜನ? ಆ ನೋವು ಏನಾದ್ರೂ ಆಗಿದೆನಾ? ಯಾಕಂದ್ರೆ ಸುಮ್ಮನೆ ನಾನು ತುಂಬಾ ಜನಗಳ ಹತ್ರ ಕೇಳಿದ್ದೇನೆ, ಅಯ್ಯೋ ಫೀಸ್ ಕಟ್ಲಿಕ್ಕೆ ದುಡ್ಡು ಬೇಕು ಅಂತ ಬರ್ತಾರೆ, ಕೊಟ್ರೆ ಫೀಸೇ ಕಟ್ಟಿರಲ್ಲ, ಅವ್ರಿಗೆ ಅವಶ್ಯಕತೆನೇ ಇರಲ್ಲ, ಈ ತರದ್ದು 5-10% ಇರುತ್ತೆ. ಆ ತರದ್ದು ನಾವು ಬಹಳ ಎಚ್ಚರದಿಂದ ಮಾಡ್ತೀವಿ, ಆದ್ರೆ ಸ್ವಲ್ಪ ಮಿಸ್ಯೂಸ್ ಆಗುತ್ತೆ. ನಾವು ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಕೆಲವು ಸರಿ ಹಂಗ ಆಗ್ತವೆ. ಅದ್ ನಾವು ಹೆಚ್ಚು ತೀರಾ ಗಂಭೀರವಾಗಿ ಗಮನ ತಗೊಳಕ್ ಹೋಗಲ್ಲ. ನಿಮ್ಮ ಈ ಸಮಾಜ ಸೇವೆಯಿಂದ ಯಾವತ್ತಾದ್ರೂ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀರಾ ಸರ್? ಸಿಕ್ಕೊಂಡಿದ್ವಿ. ಒಂದು ಈ ಮೌಢ್ಯ ಬೇಡ ಅಂತ ಅಂದೇಳಿ ಒಬ್ನು ಪುಣ್ಯಾತ್ಮ ಬಂದ ಈ ಊರಿಗೆ, ಇಲ್ಲೇ ಸ್ಟೇಡಿಯಂನಾಗ ಬಂದ್ಬಿಟ್ಟು 35 ಇದ್ದಾರನ್ನ 60ಕ್ಕೆ ಮಾರ್ಕ್ಸ್ ಮಾಡ್ತಾನಂತ, 60 ಇದ್ದಾರನ್ನ 90ಕ್ಕೆ ಎತ್ತು ಬಿಡ್ತಾನ. ಅದಕ್ಕೆ ಅವ್ರಿಗೆಲ್ಲ ಒಂದೊಂದು $1000 $2000 ಕೊಟ್ಟು ಅವನ ಹತ್ರ ಪೂಜೆ ಮಾಡಿಸ್ಕೋಬೇಕು. ಅದನ್ನು ನಾನು MG ಈಶ್ವರಪ್ಪ ಇವ್ರಿಗೆಲ್ಲ ಒಂದು ಆಕ್ಟಿವೇಟ್ ಮಾಡಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ, ಇದೆಲ್ಲ ಮಾಡಬೇಡ್ರಿ, ಅದಂಗ್ರಿ ಸಾಧ್ಯ ಇದೆಲ್ಲ ನೀವು ಮಾಡೋದು, ವೈಚಾರಿಕತೆ ಮಾನವೀಯತೆ ಬೇಕು. ಆಮೇಲೆ ಈ ದುಗ್ಗಮ್ಮನ ಜಾತ್ರೆಗಳು ಇವೆಲ್ಲ ಬೇಡ ಅಂತಂದು ಹೇಳಲ್ಲ ಮೇಡಮ್. ಅವಾಗ ನಮ್ಗೆ ಗ್ಲಾಸ್ ಹೊಡೆದ್ಬಿಟ್ರು, ರಾತ್ರಿ 2:15 ಬಂದು ಕಲ್ಲು ಹೊಡೆದ್ಬಿಟ್ರು. ಇನ್ನೊಂದು ಅಂಥದ್ದೇ ಘಟನೆ ನಡೀತು. ಇನ್ನು ಕೆಲವು ಸಂಬಂಧಪಟ್ಟಂಗೆ ಇಲ್ಲ ನೀವು ಮಾಡ್ತೀನಿ, ನಂದೇನಂದ್ರೆ ಅಹಿಂಸಾತ್ಮಕ ನೇರ ಹೋರಾಟ, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ನಮ್ಮನೆ ಇದನ್ನೆಲ್ಲ ಬಾಗಿಲು ಮುರಿಯುವಂಥ ಪ್ರಯತ್ನಗಳು, ಈ ಕುಂಡ್ಲ ಎಲ್ಲ ಹೊಡೆದದ್ದೆಲ್ಲ ಮಾಡಿದ್ರು. ಆ ಥರದ ನೋವುಗಳು ಇದ್ದೇ ಇದಾವೆ. ಅದಕ್ಕೆ ನನಗೆ ಮಹಾತ್ಮ ಗಾಂಧಿನೇ ಪ್ರೇರಣೆ. ಅವ್ರಿಗೆ ಎಷ್ಟು ಓದ್ರು ಮಾಡಿದ್ರು ಇದು ಮಾಡಿದ್ರು ಅವೆಲ್ಲ ಇರ್ತವೆ. ಬಸವಣ್ಣನು ಸಹಿತ ಬೈದವರೇನ ಬಂಧುಗಳಯ್ಯ ಅವು ಇರ್ತಾವ ಪಾಠ. ಯಾವಾಗ್ಲೂ ನೊಬಡಿ ಬೀಟ್ಸ್ ಡೆಡ್ ಆಗಂತ ಅಂದ್ರೆ ಐ ಆಮ್ ಅಲೈವ್ ಅಂತ. ಹಂಗಾಗಿನೇ ನನ್ಗಿಂತವೆಲ್ಲ ಘಟನೆಗಳು. ನಿನ್ನೆ ಅವನೊಬ್ನ ಗಾಡಿ ಕೇಳ್ದ, ಅವ್ನು ನಿನ್ಗೆ ಕೊಡ್ಬೇಕ, ಗಾಡಿ ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ಅಲ್ಲಿ ನಾನು ಗಿಡಗಳಿಗೆ ನೀರ್ ಹಾಕ್ತಿದ್ದೆ, ಅವ್ನು ಕುಡ್ದು ಬಿಡ್ತಾನೆ, ಕುಡ್ದು ಇಲ್ಲಿಗೆ ಅದೇ ಹೊಡೆದ್ಬಿಟ್ಟ. ಬಹಳ ನೋವಾಗಿ ಬಹಳ ಹತ್ಬಿಟ್ಟೆ ನಾನು ವಿಶ್ವನಾಥ್ ಹತ್ರ ಹೋಗ್ಬಿಟ್ಟು. ಒಂದು ವಾರಗಟ್ಲೆ ಸುಧಾರಿಸ್ಕೊಂಡೆ. ಅದಕ್ಕಿಂತ ಮುಖ್ಯವಾಗಿ ನಾನು ಏನೇನೋ ಮಾಡ್ದಲ್ಲ, ಸುಮ್ನೆ ಒದ್ಬಿಟ್ನಲ್ಲ. ಅದಾದ ನಂತರ ನಾನು ಪೊಲೀಸ್ ಕೊಡಕ್ ಹೋಗ್ಲಿಲ್ಲ. ಪೊಲೀಸು ಬಂತು, ಆಮೇಲೆ ಏನೇನಾಯ್ತು. ಆಮೇಲೆ ನೆಕ್ಸ್ಟ್ ಡೇ ಅವರೆಲ್ಲ ಬಂದು ಇಲ್ಲಿ ಒಂದು 15 ಜನ ಬಂದು ಕ್ಷಮೆ ಕೇಳಿ ಏನೇನೋ ಆಯ್ತು. ಆಮೇಲೆ ಅವನು ಫ್ರೆಂಡ್ ಆದ, ನಾವು ಕ್ಷಮೆ ಕ್ಷಮೆ ಕ್ಷಮೆ, ಈ ಯೇಸು ಕ್ರಿಸ್ತಂದು ಇದೆಯಲ್ಲ, ಅದೇನೋ ಆಟವಾಡ್ದೆ ಡೂಯಿಂಗ್ ಗೊತ್ತಿಲ್ಲ, ಕ್ಷಮೆ ಕ್ಷಮೆ ಹಂಗೆ. ನಾನು ಯಾವತ್ತೂ ಅದು ರಿವೆಂಜ್ ಸಾಧಿಸೋದಕ್ಕೆ ಹೋಗಿಲ್ಲ. ಅವ್ರಿಗೆ ಗೊತ್ತಿಲ್ಲ ಮಾಡ್ತಾರೆ. ದೊಡ್ಡವರೇ, ನನ್ನ ಹೆಸರು ಹೇಳಕ್ ಹೋಗೋದಿಲ್ಲ, ಬಹಳ ದೊಡ್ಡವರೇ ಇಂಥ ಸಿಲ್ಲಿ ಕೆಲಸಗಳು ಮಾಡಿದ್ದಾರೆ. ಆದ್ರೆ ನನಗೇನಾದ್ರ ಬಗ್ಗೆ ಆ ಕ್ಷಣಗಳು ನಮ್ಗೆ ಯಾಕೆ ಬೇಕಿತ್ತಪ್ಪ ಇದು ಅಂತ ಅನ್ಸಿದೆ. ಖಂಡಿತ ಆಗಿದೆ, ಖಂಡಿತ. ನಾನು ಇವ್ರಿಗೆ ಅದೇ ಅಂತಿದ್ದೆ, ಯಾಕೆ ಏನು ನೀವು ಯಾಕೆ ಹಿಂಗ್ ಟೀಕೆ ಮಾಡಕ್ ಹೋಗ್ತೀರಾ, ಬಿಟ್ಬಿಡಿ. ನಾವಂತೂ ಯಾರನ್ನೂ ನಾವು ಒಳ್ಳೆ ರೀತಿಲಿ ಬದುಕೋಣ. ನಮ್ಮ ಒಂದು ಕೆಲಸಗಳು ಎಲ್ಲರಿಗೂ ಒಂದು ಮಾದರಿ ಆಗಿರ್ಲಿ. ಇದು ಬೇಡ, ಇದರಿಂದ ನಮಗೆ ಎಷ್ಟು ನೋವಾಗುತ್ತೆ, ಎಷ್ಟು ನಮಗೆ ಮಾನಸಿಕವಲ್ಲದೆ ಏನಾರು ಅನಾಹುತಗಳಾದ್ರೆ ಇದು ಇರೋರು ನಾವಿಬ್ರೆ, ಮಗ ಅಲ್ಲಿರ್ತಾನೆ, ಇವೆಲ್ಲ ಆಲೋಚನೆಗೆ ಬಂದು ನನಗೂ ಇವ್ರಿಗೂ ಇದರಲ್ಲಿ ವಾಗ್ವಾದಗಳು ಸಾಕಷ್ಟು ಆಯ್ತು. ಬಟ್ ಹಾಗೆ ಅದು ಹಾಗೆ ತಿಳ್ಕೊಂಡು ಹೋಗಿದೆ ಒಂದು ಲೆವೆಲಿಗೆ. ಸರ್, ಫೈನಲಿ ಇಬ್ರು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕು ಅಂದ್ರೆ ಮ್ಯಾಮ್, ಅಲ್ಲಿ ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ಬೋದು. ನೀವು
ಹೆಣ್ಮಕ್ಳು ಪರವಾಗಿ ಏನೇನ್ ಕೆಲಸ ಮಾಡ್ತೀರಾ ಮ್ಯಾಮ್? ಇವಾಗ್ಲೂ ಮಾಡ್ತಿದ್ದೀರಾ ಒಂದಷ್ಟು ಕೆಲಸಗಳನ್ನ ಅಂತ ಹೇಳಿದ್ರೆ? ನಾನು ಹೆಣ್ಮಕ್ಳು ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಅವ್ರಿಗೆ ಏನಾದ್ರು ತೊಂದರೆ ಅದಕ್ಕೆ ಮಾಡ್ತೀನಿ. ಮನೆ ಕೆಲಸ ಮಾಡುವಂತ ಹೆಣ್ಮಕ್ಳಿಗೆ ನಾನು ಒಂದು ಒಳ್ಳೆ ರೀತಿ ಸಹಕಾರ ಕೊಟ್ಬಿಟ್ಟು ಅವರಿಗೆ ಸ್ವ ಉದ್ಯೋಗ ಮಾಡ್ಲಿಕ್ಕೆ ಏನಾದ್ರು ಹೆಲ್ಪ್ ಮಾಡ್ಕೊಂತ ಬರ್ತಾ ಇದ್ದೀನಿ. ನಾವು ಆಮೇಲೆ ಎಲ್ಲಾ ಹೆಣ್ಮಕ್ಳನ್ನು ಒಂದು ಸಂಘಟನೆ ಮಾಡಿ ಅವರಿಗೆ ಕೆಲವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಆಮೇಲೆ ಸಮಾಜದ ಆಗುಹೋಗುಗಳ ಬಗ್ಗೆ ತಿಳಿಸೋದು, ಅವರಿಗೆ ಎಲ್ಲ ಒಂದು ಯಾವ ಕ್ಷೇತ್ರದ ಏನಿದೆ ಆ ವಿಚಾರಗಳನ್ನ ತಿಳಿಸೋ ಮಟ್ಟಿಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬರ್ತಿದೆ. ಒಳ್ಳೆ ಕೆಲಸ ಮಾಡೋರಿಗೆ ತೊಂದರೆಗಳು ಬರೋದು ಜಾಸ್ತಿ ಅಲ್ಲ, ಹಂಗೆ ಇಲ್ಲ ಅದು. ಹಾಗಾಗಿ ಅವು ಬಂದೇ ಬರ್ತವೆ, ಕಾಲ್ ಎಳಿತಾರೆ, ನಮ್ಮ ಬಗ್ಗೆ ಬೇಕಾದಷ್ಟು ಮಾತಾಡ್ತಾರೆ. ಯಾಕಾಗ್ತಾರೆ ಅಂದ್ರೆ ಅವರಿಗೆ ನಮ್ಮ ಮಟ್ಟಕ್ಕೆ ಬೆಳಿಲಿಕ್ಕೆ ಆಗ್ಲಿಲ್ದವ್ರು, ನಮ್ಮನ್ನ ನೇರವಾಗಿ ಎದುರಿಸ್ಲಿಕ್ಕೆ ಆಗ್ಲಿಲ್ದವ್ರು ಹಿಂಬದಿಲ್ ಮಾತಾಡ್ತಾರೆ, ನಮ್ಮನ್ನ ಏನಾರು ಮಾತಾಡಿ ಮಾಡ್ತಾರೆ. ಅದಕ್ಕೆಲ್ಲ ನಾವು ಖಂಡಿತ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಆತ್ಮಸಾಕ್ಷಿ ಒಂದು ನೆಚ್ಕೊಂಡು ನಡೆದ್ ಬಿಟ್ರೆ ಯಾರಿಗೂ ಅಂಜೋದೇ ಬೇಡ. ಓಕೆ ಸರ್, ಫೈನಲಿ ಸಮಾಜಕ್ಕೆ ಏನಾದ್ರೂ ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಮೆಸೇಜ್? ಏನಂದ್ರೆ ಇದು ಜೀವನ ಅನ್ನೋದು ಅತ್ಯಮೂಲ್ಯ. ನಾವು ಹಿಂದೆ ಹುಟ್ಟಿದ್ದು ಮುಂದೆ ಹುಟ್ಟಿದ್ವು ಎಲ್ಲ ಗೊತ್ತಿಲ್ಲ ನನಗೆ. ಈ ಪುನರ್ಜನ್ಮ ದೇವರು ಅದು ಇದು ಅಷ್ಟು ನಂಬಿಕೆ ಇಲ್ಲ ಯಾವು. ಇದು 100 ಕಾಲ ಇರೋಂಥದ್ದು. 100 ವರ್ಷ ಆಯ್ತು ಮನುಷ್ಯನ ಆಯುಷ್ಯ ಅಂದ್ರೆ ನಿಜವಾಗಿ ಇರ್ಬೋದು ಮನಸ್ಸು ಮಾಡಿದ್ರೆ. ಆ ರೀತಿನಲ್ಲೇ ಅವನು ಒಳ್ಳೆ ಆರೋಗ್ಯ, ಮಿತ ಆದಾಯದಿಂದ ಅದು ಬೆನ್ನತ್ತಿ ಮೋಜು ಮಸ್ತಿಲಿ ಹಾಳಾಗಿ ಹೋಗ್ಬಿಡ್ತಾರೆ. ಮಿತ ಆದಾಯ, ಆಮೇಲೆ ಆನಂದ, ಮನುಷ್ಯನದು ಜನ್ಮ ಸಿದ್ಧ ಹಾಕೋದು ಆನಂದವಾಗಿರ್ಬೋದು. ಆನಂದ, ಶಾಂತಿ, ಸಾರ್ಥಕ್ಯ. ಶಾಂತಿ ಯಾರ ಜೊತೆಗೆ ಏನಕ್ಕೆ ಜಗಳ? ಮೊದಲು ನಮ್ಮ ಜೊತೆಗೆ ನಮಗೆ ಶಾಂತಿ ಇರ್ಬೇಕು. ನಾನೇನೋ ಆಗ್ಲಿಲ್ಲ ಅದೆಲ್ಲ ಬಿಟ್ಬಿಟ್ಟು. ಆಮೇಲೆ ಸಾರ್ಥಕ್ಯ, ಫುಲ್ಫಿಲ್ಮೆಂಟ್ ಅಂತೀವಿ ನಾವು, ಅವು ಇಟ್ಕೊಂಡ್ಬಿಟ್ಟು 100 ವರ್ಷ ಚೆನ್ನಾಗಿದೆ ಜೀವನ. ಎಲ್ಲಿ ಮರ ಗಿಡ ಬಳ್ಳಿ ಮಕ್ಕಳು ನಾಯಿ ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮ ಮಟ್ಟಿಗೆ ನಾವು ಕೆಡಿಸ್ಕೊಂತೀವಿ, ಆನಂದವಾಗಿ ಬದುಕಬೇಕು. ಅದಕ್ಕೆ ಮುಖ್ಯವಾಗಿ ಅವರ ಆರೋಗ್ಯ, ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೋಬೇಕು, ಸರ್ವೋದಯದ ಕಡೆಗೆ ತುಡಿತಾ ಬರ್ಬೇಕು. ಬರೀ ಸ್ವಾರ್ಥ, ನಾನು ನಂದು ನನಗಾಗಿ ನನಗೋಸ್ಕರ ಅಂತ ಬಡ್ದಾಡ್ತಾರೆ. ನಾವು ಎಲ್ಲರ ಒಳಿತಿನಲ್ಲೇ ನನ್ನ ಒಳಿತಿದೆ, ಅದು ಗಂಭೀರವಾಗಿ ಬಂದರೆ ಜೀವನ ಮಸ್ತ್ 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 ಇರುತ್ತೆ, ಆನಂದವಾಗಿರುತ್ತೆ. ಅದನ್ನ ಅಷ್ಟೇ ಹೇಳಬಲ್ಲೆ ನಾನು ಅನುಸರಿಸ್ತಿರೋದನ್ನ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಮಾಡ್ರಿ, ಹಿಂಗೆ ಚೆನ್ನಾಗಿರುತ್ತೆ. ಯೂತ್ಸಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂತಂದ್ರೆ ಏನು ಮೆಸೇಜ್ ಕೊಡ್ತೀರಾ ಸರ್? ಯೂತ್ಸಿಗೆ, ಈಗಿನ ಯೂತ್ಸ್ ನೋಡ್ಬಿಟ್ರೆ ನಿಜವಾಗೂ ಅವರು ದಾರಿ ತಪ್ಪಿದ ಮಕ್ಕಳಾಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಆದರ್ಶ ಆಗ್ತಿರೋದು ಯಾರು ಅಂತಂದ್ರೆ ಸಿನಿಮಾ ನಟರು, ಕ್ರಿಕೆಟ್ನವರು, ಆಮೇಲೆ ಇನ್ಯಾರ್ಯಾರೋ ಭಾರಿ ದುಡ್ಡು ಮಾಡಿದವರು, ಅಡ್ದಾರಿ ಹಿಡಿದರು. ಅದು ಆಗಬಾರ್ದು. ಆಮೇಲೆ ಈಸಿಯಾಗಿ ದುಡ್ಡು ಬಂದುಬಿಡ್ಬೇಕು, ಮಸ್ತ್ ಮೋಜಿ ಮಾಡಿಬಿಡ್ಬೇಕು. ಈ ಮೊಬೈಲ್ಗಳು, ಮೋಟ್ರ್ ಬೈಕ್ಗಳು, ಏನದು ಅವ್ರದ್ದು ಬಹಳ ಇದಿದೆ. ನನಗನ್ಸೋದು ಒಂದು ಕಾಲಕ್ಕೆ ತುಂಬ ಯೂತ್ಸ್ ಅಂತಾರೆ ಅವರು ಒಳ್ಳೆ ದಾರಿಗೆ ಹೋಗ್ತಾ ಇದ್ರು. ಇವನ್ ನಮ್ದು ಬಹಳ ತಪ್ಪಿದೆ. ಈಗ ಮಾರ್ಗದರ್ಶನ ಮಾಡಂತ ಹಿರಿಯರೇ ಇಲ್ದಂಗೆ ಆಗ್ಬಿಟ್ಟಿದೆ. ಮಾರ್ಗದರ್ಶನ ಮಾಡೋರು ಯಾರೋ ಬರ್ಜೀರಿ ರೊಕ್ಕ ಮಾಡಿರೋರು ಅವರೇ ಆದರ್ಶ. ಹಂಗಾಗಿದೆ. ಅದು ಹೋಗ್ಬಿಟ್ಟು ಅವರು ಈಗಲೂ ಈ ಥರ ಒಳ್ಳೆ ದಾರಿ ಇಟ್ಕೊಂಡ್ರೆ, ಆಗಲೇ ಹೇಳಿದ್ನಲ್ಲ ನಾನು, 20% ಯುವಕರು ಈಗ ಅನಾರೋಗ್ಯಕ್ಕೆ ಈಡಾಗ್ತಿದ್ದಾರೆ. ಅವ್ರ ಸತ್ರ ಹೆಣ್ತಿರು ವಿಧವೆಯರಾಗ್ತಾರೆ. ಇದು ಹಾಕಬಾರ್ದು. ಒಂದು 100 ವರ್ಷ ಆನಂದವಾಗಿರ್ಬೇಕು ಅಂದ್ರೆ 20-80 ರೂಲ್ ಅಂತಿದೆ. ಅಂದ್ರೆ 20 ವರ್ಷದವರೆಗೂ ಅವ್ರ ಜೀವನ ಬಹಳ ಚೆನ್ನಾಗಿ ಒಂದು ಫೌಂಡೇಶನ್ ಹಾಕ್ಬಿಟ್ರೆ ಇನ್ನು 80 ವರ್ಷ ಅವ್ರು ಚೆನ್ನಾಗಿರ್ಬೋದು. ಎಸ್, ಈಗ ಎಲ್ಲ ಟೀನೇಜ್ನಾಗೆ ಶುರುವಾಗೋದು. ಈ ಗುಟ್ಕ ಇದು ಎಲ್ಲವೂ ಶುರುವಾಗ್ಬಿಡ್ತಾವಲ್ಲ. ಎಲ್ಲ ನಾನ್ ಸೆನ್ಸ್ಗಳು ಸಾಮಾನ್ಯವಾಗಿ 13 to 19 ಶುರುವಾಗ್ಬಿಡ್ತಾವೆ. ಆ ಪೀರಿಯಡ್ನಾಗ ಎಚ್ಚರಾಗಿದ್ದು ಆ ಸಂಯಮ ಇಟ್ಕೊಂಡು ಒಂದು ಒಳ್ಳೆ ದಾರಿಲಿ ಹೋದ್ರು ಅಂದ್ರೆ, ಅದಕ್ಕೆ ಈ ನೈತಿಕ ಶಿಕ್ಷಣ ಅನ್ನೋಂಥದ್ದು ತುಂಬಾ ಮುಖ್ಯ ಆಗಿದೆ. ಅದಕ್ಕೆ ನಾವು ಬಹಳ ಗಂಭೀರವಾದ ಪ್ರಯತ್ನನೂ ಮಾಡ್ತಿದ್ವಿ. ಬುದ್ಧ, ಬಸವ, ಗಾಂಧಿ ಅವ್ರು ಏನು ಹೇಳೋದ್ರು ಅವು ನಿಜವಾಗೂ ಇವತ್ತಿಗೂ ಬಹಳ ಪ್ರಸ್ತುತ. ಅಷ್ಟು ಹೇಳ್ಬೋದು ಯುವಕರ ಬಗ್ಗೆ. ಮ್ಯಾಮ್, ನಿಮ್ಮ ಕಡೆಯಿಂದ ಏನಾದರೂ ಒಂದು ಮೆಸೇಜ್? ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆದರೆ ಇವೆರಡರ ಬದುಕು ನಮ್ಮ ಕೈಲಿದೆ. ಅದನ್ನು ನಾನು ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡೋದ್ರ ಮೂಲಕ ನಾನು ಅದನ್ನು ನನ್ನ ಬದುಕು ಸಾರ್ಥಕ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಅದೇ ರೀತಿ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ನಾನು ಸತ್ತ ಮೇಲೂ ಬದುಕು ಇರೋ ಅಂಥದಕ್ಕೆ ನಾನು ಇರಬೇಕು ಅನ್ನೋದು ನನ್ನ ಉದ್ದೇಶ. ತುಂಬ ಒಳ್ಳೆ ಮಾಹಿತಿನ ಕೊಟ್ರಿ, ತುಂಬ ಉಪಯುಕ್ತವಾಗಿರುವಂಥ ಮಾಹಿತಿನ ಕೊಟ್ರಿ.
ಆಮೇಲೆ ಇನ್ನೂ ಒಂದು ನಾನು ಕೇಳ್ತೀನಿ ಸರ್, ಆಮೇಲೆ ನಮಸ್ಕಾರ ಮಾಡಿ sir. ಇನ್ನೂ ಒಂದು ಕೇಳ್ತೀನಿ, ನಿಮ್ಮ ಈ ಕಪಲ್ಸ್ ಅಲ್ಲಿ ಒಂದು ಹ್ಯಾಪಿನೆಸ್ ಇದೆ ಇಬ್ರು ಮುಖದಲ್ಲೂ, ಅದ್ರ ಸೀಕ್ರೆಟ್ ಒಂದು ಕಪಲ್ಸಿಗೋಸ್ಕರ ಫೈನಲಿ, ಯಾಕಂದ್ರೆ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ, ಸೊ ಹಂಗಾಗಿ ಕೇಳಿದೆ. ಫೈನಲಿ ಇದು ಆಕ್ಚುಲಿ ನಾನು ಹ್ಯಾಡ್ ಮಾಡಲ್ಲ, ಬಟ್ ನಿಮ್ಮಿಬ್ರು ಖುಷಿನ ನೋಡಿ ಕೇಳ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ನಾವು ಮೊದ್ಲು ಬಹಳ ಜಗಳ ಆಡಿದ್ವಿ, ಇಲ್ಲ ಅಂತ ಇರುತ್ತೆ ಅದು ಎಲ್ಲ. ಅವ್ರದೇ ಒಂದು ಈಗ ಶರಣಾಗತ ಆಗ್ಬಿಟ್ಟಿದ್ದೀನಿ ನಾನು. ಹಂಗಲ್ಲ ಇಲ್ಲ ಇಲ್ಲ ಅನ್ನಿಸ್ತಿಲ್ಲ, ನಂಗೂ ಅನ್ನಿಸ್ತಿಲ್ಲ ಅನ್ನಿಸ್ತಿಲ್ಲ, ನನಗೂ ಅನ್ನಿಸ್ತಿಲ್ಲ. ಹಂಗಾಗಿ ನಾನು ಆಕ್ಚುಲಿ ಅಲ್ಲಿ ಕಾಂಪ್ರಮೈಸ್ ಅಲ್ಲಿ ತೋರಿಸ್ತಾ ಇದೆ ಸರ್, ಬಂಧುಗಳಿಗೆ ಎಲ್ಲರಿಗೂ ಗೊತ್ತಿದೆ, ನಿಮ್ಗೂ ಗೊತ್ತಾಗಿದೆ. ಕಾಂಪ್ರಮೈಸ್ ಅಲ್ಲಿ ತೋರಿಸ್ತಾ ಇದೆ. ಏನು ಹೊಡೆದಾಡ್ಕೊಂಡ್ ಬರ್ತಿರಲ್ಲ ಅರ್ಥ ಇಲ್ಲ, ಏನು ಕಾಂಪ್ರಮೈಸ್ ಮಾಡ್ಕೊಂಡು ಒಳ್ಳೆ ರೀತಿಲಿ ಬದುಕಬೇಕು ಅನ್ನೋದೇ ಒಂದು ಅಷ್ಟೇ. ತುಂಬಾ ಉಪಯುಕ್ತವಾದಂತ ಮಾಹಿತಿನ ಕೊಟ್ರಿ ಸರ್. ಸಮಾಜ ಸೇವೆನಲ್ಲಿ ನಿಮ್ಮ ಲೈಫ್ ಅನ್ನ ಕಂಡ್ಕೊಂಡಿದ್ದೀರಾ, ನಿಮ್ಮ ಲೈಫ್ ಅನ್ನೇ ಸಮಾಜ ಸೇವೆಗೆ ಮುಡುಪಿಟ್ಟಿದ್ದೀರಾ. ನೀವು ಇನ್ನು 100 ಕಾಲ ಚೆನ್ನಾಗಿ ಬಾಳಿ ಅಂತ ಹೇಳ್ತಾ, ನಮ್ಮ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ಗೆ ಸಮಯ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಇಷ್ಟು ಶ್ರಮ ಹಾಕಿ ಶ್ರದ್ಧೆಯಿಂದ ಸರಿಯಾದ ಸಮಯಕ್ಕೆ ಬಂದು ಇಂಟರ್ವ್ಯೂ ಮಾಡಿದ್ರೆ ನಮಗೂ ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ನಮ್ಮ ಒಂದು ಅನಿಸಿಕೆ, ನಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸರ್. ಕೇಳಿದ್ರಲ್ಲ, ಇಷ್ಟೊತ್ತು ಸಮಾಜ ಸೇವೆಗೆ ಮುಡುಪಾಗಿಟ್ಟಂತ ಜೋಡಿ ಏನೇನೆಲ್ಲ ಹೇಳ್ಕೊಂತು ನಮ್ಮ ಜೊತೆ ಅಂತ ಹೇಳ್ಬಿಟ್ಟು, ಮತ್ತೆ ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.